ಪರಿಶುದ್ಧವಾದ ಯುದ್ಧದಲ್ಲಿ ವಿಮೋಚನೆ ಕಂಡ ಇವರ ವಾಕ್ಯದ ಕಡೆ ನಾವು ಮುಂದೆ ಸಾಗೋಣ. ವಿಮೋಚನೆ ಕಂಡ 19ನೇ ಅಧ್ಯಾಯ ನಾವು 3, 4, 5, 6 ವರ್ಷವನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಸಹೋದರ ಸಹೋದರರೇ, ನೋಡುವಾಗ ಮೋಸೆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದಾಗ ಯೆಹೋವನು ಅವನಿಗೆ ಬೆಟ್ಟದ ಮೇಲಿಂದ ಕೂಗಿ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಬೇಕು. ನೋಡಿ, ದೇವರು ಯೆಹೋವ ದೇವರು ಇಲ್ಲಿದ್ದಂದಾಗ ಆತನು ಬೆಟ್ಟದ ಮೇಲೆ, ಬೆಟ್ಟದ ತುದಿಯಲ್ಲಿ ದೇವರಿದ್ದ. ಬೆಟ್ಟ ಅಂದರೆ ಪರಲೋಕ ರಾಜ್ಯ, ಬೆಟ್ಟ ಅಂದರೆ ಯೆರೂಸಲೇಮನ ಪಟ್ಟಣ, ಬೆಟ್ಟ ಅಂದರೆ ದೇವರ ಮಂದಿರ, ಬೆಟ್ಟ ಅಂದರೆ ದೇವರು ನಿವಾಸ ಮಾಡುವಂಥ ಸ್ಥಳ, ಬೆಟ್ಟ ಅಂದರೆ ಪರಿಶುದ್ಧವಾದ ಸ್ಥಳ, ಬೆಟ್ಟ ಅಂದರೆ ವಿಶಾಲವಾಗಿ ದೇವರು ಸಮೃದ್ಧಿಯಾಗಿ ನಿವಾಸ ಮಾಡುವಂಥ ಸ್ಥಳ. ಅದು ಬೆಟ್ಟ. ಆ ಬೆಟ್ಟವೇ ಮೋರೆಯ ಪರ್ವತ. ಹೀಗೆ ಆ ಬೆಟ್ಟದ ಮೇಲೆ ಯೆಹೋವನು ಪ್ರವಾದಿ ಅಂತ ಮೋಸೆ ಏರಿ ಹೋದಾಗ ಯೆಹೋವ ದೇವರು ಮೋಸೆಯನ್ನು ಕೂಗಿ ಕರೆದ. ಬೆಟ್ಟದಲ್ಲಿ ಹೌದಾ, ಬೆಟ್ಟದಲ್ಲಿ ಇರುತ್ತವ, ಬೆಟ್ಟ ದೊಡ್ಡ ಕಾಲಿರುತ್ತೆ, ಕಾಲಿನೊಳಗೆ ಏನಾದರೂ ಇರ್ತವಲ್ಲ, ಜೀವಜಂತುಗಳು, ಸರ್ಪಗಳು, ಹುಲಿ, ಕರಡಿ, ಸಿಂಹಗಳು, ಹೌದಾ, ಎಲ್ಲ ಇರ್ತಾವ. ಆದರೆ ದೇವರ ಪ್ರವಾದಿ ಅಂತ ಮೋಸೆಯನ್ನು ಏನು ಮಾಡಲು ಸಾಧ್ಯವಿಲ್ಲ. ಯಾಕಂದಾಗ ಬೆಟ್ಟವನ್ನು ನಿರ್ಮಾಣ ಮಾಡುವ ದೇವರು, ಬೆಟ್ಟವನ್ನು ಗುಡ್ಡಗಾಡುಗಳನ್ನು ನಿರ್ಮಿಸಿದಂಥ ದೇವಾದ ದೇವರು, ಅದು ಕೇವಲ ಬಾಯಿ ಮಾತ್ರ ದೇವರು ನಿರ್ಮಿಸಿದರಮ್ಮ. ಬೆಟ್ಟಗಳು ಗುಡ್ಡಗಳು ದೇವರು ಹೇಳಿದಾಗ ಕೇಳ್ತಾ ಇದೆ. ಬೆಟ್ಟಗಳು ಗುಡ್ಡಗಳು ದೇವರನ್ನು ಆರಾಧಿಸ್ತಾ ಇದ್ದಾವ. ಬೆಟ್ಟಗಳು ಗುಡ್ಡದಲ್ಲಿ ನಿವಾಸಿಸುವಂಥ ಪ್ರಾಣಿ ಪಕ್ಷಿಗಳು ದೇವರನ್ನು ಆರಾಧಿಸ್ತಾ ಇದ್ದಾವ. ಆ ಬೆಟ್ಟದ ಮೇಲೆ ಮೋಸೆ ಪ್ರವಾದಿ ಬೆಟ್ಟವನ್ನು ಏರಿ ಮೇಲೆ ಹೋದಾಗ ದೇವಾದ ದೇವರು ಬೆಟ್ಟದ ತುದಿಯಿಂದ ಮೋಸೆಯನ್ನು ಕರೆಯುವಂಥ ಉದ್ದೇಶ ಏನಂದಾಗ, ಇಸ್ರಾಯೇಲ್ ಪ್ರಜೆಗಳು ಐಗುಪ್ತ ದೇಶದಿಂದ ಹೊರಗಡೆ ಬಂದರು, ಕೆಂಪು ಸಮುದ್ರವನ್ನು ದಾಟಿ ಹೊರಗಡೆ ಬಂದರು. ಲಕ್ಷ ಗಟ್ಟಲೆ ದೇವಾದ ದೇವರು ಮೋಸೆ ಮುಖಾಂತರವಾಗಿ ಇಸ್ರಾಯೇಲ್ ಪ್ರಜೆಗಳನ್ನು ಕರೆದುಕೊಂಡು ಹೊರಗಡೆ ಬಂದು ಐಗುಪ್ತ ದೇಶದಿಂದ ದೇವರು ಆ ಪ್ರಜೆಗಳನ್ನು ಇಸ್ರಾಯೇಲ್ ಪ್ರಜೆಗಳನ್ನು ಪ್ರತ್ಯೇಕವಾಗಿ ಅವರು ಇರಬೇಕೆಂಬುದು ದೇವರ ಉದ್ದೇಶ. ಇಸ್ರಾಯೇಲ್ ಪ್ರಜೆಗಳು ಪ್ರತ್ಯೇಕವಾಗಿ ಜೀವಿಸಬೇಕೆಂಬುದಾಗಿ ದೇವರ ಉದ್ದೇಶ. ಇಸ್ರಾಯೇಲ್ ಪ್ರಜೆಗಳು ಸಮೃದ್ಧಿಯಾಗಿ, ಆನಂದವಾಗಿ, ಸಂತೋಷವಾಗಿ, ಸುಖವಾಗಿ ದೇವರನ್ನು ಗಣಪಡಿಸ್ತಾ ಇರುವಾಗ ಜೀವಿಸಬೇಕೆಂಬುದ ದೇವರ ಆಸೆ ಆಗಿದೆ. ಪ್ರಿಯ ಸಹೋದರ, ಬೇರೆ ಉದ್ದೇಶ ಏನಿಲ್ಲ. ಹಾಗೆ ನಿನ್ನನ್ನು ದೇವರು ಪ್ರತ್ಯೇಕವಾಗಿ ಕರೆದಾನ. ನಾವು ಹೇಗೆ ಜೀವಿಸಬೇಕೆಂಬುದಾಗ ದೇವರ ದೃಷ್ಟಿಯಲ್ಲಿ ಜೀವಿಸಬೇಕೆಂಬುದಾಗ ದೇವರ ಉದ್ದೇಶ. ನಿನಗೋಸ್ಕರವಾಗಿ, ನನಗೋಸ್ಕರವಾಗಿ, ಈ ಲೋಕ ರಕ್ಷಣೆಗೋಸ್ಕರವಾಗಿ ದೇವಾದ ದೇವರು ತನ್ನ ಪ್ರಾಣವನ್ನೇ ಸಮರ್ಪಿಸಿಕೊಂಡಿದ್ದಾನೆ. ಯಾವ ಪಾಪಾತ್ಮನಿಗೋಸ್ಕರವಾಗಿ ಈ ಲೋಕದ ಪ್ರಾಣ ಕೊಡೋಕ್ಕೆ ಯಾರು ಮುಂದೆ ಬರಲು ಸಾಧ್ಯವಿಲ್ಲ. ದೇವರು ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ನಿನ್ನನ್ನು ರಕ್ಷೆಗೋಸ್ಕರವಾಗಿ, ನಿನ್ನ ಪಾಪದ ಬಂಧನದಿಂದಾಗ, ಪಾಪದ ಅಂಧಕಾರ ಶಕ್ತಿಯಿಂದಾಗ, ಪಾಪವು ನಿನ್ನ ಮುಚ್ಚಿಕೊಂಡಾಗ, ಭಯಂಕರ ಸ್ಥಿತಿಯಲ್ಲಿ ಇರುವಾಗ ದೇವರು ನೆನಪು ಮಾಡಿಕೊಡ್ತಾನೆ. ಪರಲೋಕದ ದೇವಾದ ದೇವರು ಮಾನವ ದರ್ಶಿಸಿಕೊಂಡಿರೋದಕ್ಕೆ ಬಂದು ಪಾಪಕ್ಕೆ ದೇವರಿಗೊಬ್ಬ ಮನುಷ್ಯನಿಗೂ ಅಡ್ಡಬಾರಿಗುವಂಥ ಅಡ್ಡಬಾರಿದ ಪಾಪದ ಗೋಡೆಯನ್ನು ದೇವರು ತೆಗೆದು ಹಾಕಿದ್ದಾನೆ. ನೀನು ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ದೇವರ ಉದ್ದೇಶವಾಗಿದೆ. ಅದಕ್ಕಾಗಿ ದೇವಾದ ದೇವರು ಸಂತೋಷ ಪಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಅನೇಕ ಇಸ್ರಾಯೇಲ್ ಪ್ರಜೆಗಳು ಆ ಗುಡ್ಡದ ಸುತ್ತಲೂ ಸುತ್ತುವರಿದ್ದಾರೆ. ಆ ಬೆಟ್ಟದ ಸುತ್ತಲೂ ಇಸ್ರಾಯೇಲ್ ಪ್ರಜೆಗಳು ಸೇರಿ ಬೈದ್ದಾರೆ. ಅವರಿಗೋಸ್ಕರವಾಗಿ ದೇವಾದ ದೇವರು ಬೆಟ್ಟದ ತುದಿಯಲ್ಲಿದ್ದಾನ. ಆ ಪರಲೋಕ ರಾಜ್ಯದಿಂದ ಇಳಿದು ಬಂದ ನಮ್ಮ ಬೆಟ್ಟದ ಮೇಲೆ. ಅದಕ್ಕಾಗಿ ದೇವರನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ, ದೇವರನ್ನು ಆ ಸಂಪರ್ಕಗೋಸ್ಕರವಾಗಿ ಮೋಸೆ ಆ ಪ್ರಜೆಗಳ ಮನದಿಂದ ಆತನ ಬೆಟ್ಟವನ್ನು ಒಬ್ಬನೇ ಏರಿ ಹೋದ. ಮೋಸೆ ಪರ್ವತದ ಮೇಲೆ ಹೋದಾಗ ದೇವಾದ ದೇವರು ನೋಡುವಾಗ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತನ್ನು ಹೇಳಬೇಕು ಎಂದು ಹೇಳಿದನು. ಆದರೆ ಮೋಸೆ ಕೊಡುಗೆ ಯಾಕೋಬನ ಮನೆತನದವನೇ, ಯಾಕೋಬನ ವಂಶಸ್ಥರೇ. ಹೌದಾ, ಯಾಕೋಬನ ವಂಶಸ್ಥರು ಅಬ್ರಾಮ್, ಇಸಾಕ್, ಯಾಕೋಬ್, ಹೌದಾ. ಹಾಗೆ ಸ್ಟಪ್ಪ ಅಂತ ಅದು ಪ್ರಾರಂಭವಾಗುತ್ತೆ. ಅದು ಒಂಥರ ನೀರಾವರಿ, ಅಂದರೆ ಅದು ವಂಶವೃಕ್ಷ, ಜೀವಿತ ಪ್ರಮಾಣ ಪತ್ರ.
ನೀವು ಜೀವದ ಪ್ರಮಾಣ ಪತ್ರ ಅಂತ ಅಪ್ಲೈ ಮಾಡ್ಲಿಕ್ಕೆ ಏನು ಕೊಡ್ತಾರ? ನಿಮ್ಮ ಕುಟುಂಬದಲ್ಲಿ ಯಾರಂತೀರೋ ಅಂತ ಕೊಡ್ತಾರೆ. ಮೃತ ಬಂದ ಈ ಕುಟುಂಬಕ್ಕೆ ಇನ್ನು ಯಾರಾದ್ರೂ ಜೀವಂತವಾಗಿ ಉಳಿದಾರ ಅಂತೇಳಿ ಅರ್ಜಿ ಕೊಟ್ಟರೆ ಅದನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರಪ್ಪ ಅಂದರೆ ತಾಲೂಕು ಆಫೀಸಲ್ಲಿ ಅದನ್ನು ಪರಿಶೀಲನೆ ಮಾಡಿ ಯಾರಿದ್ದಾರೆ ಅಂತೇಳಿ ಅಲ್ಲಿ ವಿಲೇಜ್ ಅಕೌಂಟೆಂಟು ಮತ್ತು ಅದರ ರೆವಿನ್ಯೂ ಕಂದಾಯ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಹೇಳ್ತಾ ಇದ್ದಂಥವ್ರಿಗೆ ಇಂಥ ಹೆಂಡತಿ ಇದ್ದಾರ, ಮಕ್ಕಳಿದ್ದಾರ, ಇಷ್ಟು ಹೆಣ್ಮಕ್ಳು ಗಂಡ್ಮಕ್ಳಿದ್ದಾರೆ ಅಂತೇಳಿ ಪರಿಶೀಲನೆ ಮಾಡಿ ಅದರಲ್ಲಿ ಲೆಟರ್ ಕೊಡ್ತಾರಮ್ಮ. ಹಾಗಾದ್ರೆ ನೀನು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವು? ಈ ಲೋಕದ ಕುಟುಂಬಕ್ಕೆ ವಾರಿಸ್ತಾರಲ್ಲ ಅಥವಾ ಪರಲೋಕಕ್ಕೆ ವಾರಿಸ್ತಾರೆ ಎಂಬುದಾಗಿ ನೀವು ಒಂದು ಸಾರಿ ನೆನಪು ಮಾಡಬೇಕು. ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ನಾವು ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರು. ನಾವು ಪರಲೋಕ ರಾಜ್ಯಕ್ಕೆ ವಾರಿಸ್ತಾರಾಗಿದ್ದೇವೆ. ಅದಕ್ಕಾಗಿ ದೇವರು, ನೀವು ನನ್ನ ವಂಶಸ್ಥರು, ನೀವು ನನ್ನ ಪ್ರಜೆಗಳು, ನೀವು ನನ್ನ ಸ್ವಕೀಯ ಜನರು ಎಂಬುದಾಗಿ ಭಾಗದಲ್ಲಿ ಹೆಸರು ದೇವರು ಕರೀತಾ ಇದ್ದಾರೆ. ನೀವು ದೇವರಿಗೆ ವಾರಿಸಿದಾರ, ಈ ಲೋಕಕ್ಕೆ ವಾರಿದಲ್ಲ, ನೀವು ಈ ಕುಟುಂಬಕ್ಕೆ ವಾರಿದರಲ್ಲ. ನೀವು ಇರುವವರಿಗೆ ಮಾತ್ರನೇ ಸಂಬಂಧ ಅಷ್ಟೇ, ನೀವು ಇರುವವರಿಗೆ ಮಾತ್ರನೇ ಸಂಬಂಧ. ಅನೇಕರು ಮರಣವನ್ನು ಅನುಭವಿಸ್ತಾ ಇದ್ದಾರೆ, ಸೇವಕರು ಮರಣವನ್ನು ಅನುಭವಿಸ್ತಾ ಇದ್ದಾರೆ, ಆರೋಗ್ಯವಂತರ ಮರಣವನ್ನು ಅನುಭವಿಸ್ತಾ ಇದ್ದಾರೆ, ರೋಗಿಗಳು ದೇವರನ್ನು ಮರಣವನ್ನು ಅನುಭವಿಸ್ತಾ ಇದ್ದಾರೆ, ಚಿಕ್ಕವರು ಮರಣವನ್ನು ಅನುಭವಿಸ್ತಾ ಇದ್ದಾರೆ, ದೊಡ್ಡವರು ಮರಣವನ್ನು ಅನುಭವಿಸ್ತಾ ಇದ್ದಾರೆ, ರಾಜರು, ಅಧಿಕಾರಿಗಳು, ನ್ಯಾಯಾಧಿಪತಿಗಳು, ನ್ಯಾಯವಾದಿಗಳು ಅನೇಕರು ಮರಣವನ್ನು ದಿನದಿನ ಸಾಕ್ತಾ ಇದೆ. ಹಾಗಾದರೆ ನಾವು ಕೂಡ ಒಂದಾದ ದೃಷ್ಟಿಯಲ್ಲಿ ಆ ಸರಿದಿದ್ದೀವಲ್ಲ, ನಾವು ನೀವು ಸಹ ಆ ಒಂದು ದಿನದಲ್ಲಿ ಆ ದಿನ ನಮಗೋಸ್ಕರವಾಗಿ ಕಾಲಿದಲ್ಲ. ಹಾಗಾದರೆ ಮರಣವು ಬೇಗನೆ ಬರುವುದರೊಳಗಾಗಿ ನಾವು ಸಿದ್ಧರಾಗಿರ್ಬೇಕೆಂಬುದಾಗಿ ದೇವರ ಉದ್ದೇಶ ಆಗಿದೆ. ನಾವು ದೇವರಿಗಾಗಿ ಸಾಕ್ಷಿಯಾಗಿ ಜೀವಿಸಬೇಕೆಂಬುದಾಗಿ ಉದ್ದೇಶ ಆಗಿ ಸ್ವಾರ್ಥಿಗಳಾಗಿರಬಾರ್ದು, ಸೆಲ್ಫ್ಲೆಸ್ ಆಗಿರಬಾರ್ದು. ಯು ಡೋಂಟ್ ಹ್ಯಾವ್ ಎನಿ ಸೆಲ್ಫ್ಲೆಸ್ ಫಾರ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಸ್ವಾರ್ಥದ ಬಂದಾಗ ಅಹಂಕಾರ ಬರ್ತದೆ. ಹೌದಾ? ಸ್ವಾರ್ಥ ಇರಬಾರ್ದು. ನಾವೆಲ್ಲ ಬುದ್ಧಿವಂತರೇ, ನಿನಗೆ ಬುದ್ಧಿ ಜ್ಞಾನ ಇದೆ, ನಮ್ಮ ಮಕ್ಕಳ ನಿನ್ನ ಬುದ್ಧಿ ಜ್ಞಾನ ಏನಿದೆ, ನಿನ್ನ ಕುಟುಂಬಕ್ಕಾಗಿ ಅಷ್ಟೆಲ್ಲ ಪ್ರಪಂಚದ ಜ್ಞಾನ ಇರಬೇಕು, ದೇವರ ಜ್ಞಾನ ಇರಬೇಕು, ಇನ್ನೊಬ್ಬರನ್ನು ಸಹಕರಿಸೋದು, ಪ್ರೀತಿಸೋದು, ಗೌರವಿಸೋದು ನೀನು ಕಲಿಯಬೇಕು. ನಿನ್ನ ಕುಟುಂಬಕ್ಕೆ ತಕ್ಕ ಜ್ಞಾನ ಇದ್ದರೆ ಇನ್ನೊಬ್ಬರಿಗೆ ಅಷ್ಟೇ ಸಾಕಂದಾಗ ನಿನ್ನ ಪರಲೋಕ ಸೇರಲು ಸಾಧ್ಯವಿಲ್ಲ. ಅದಕ್ಕಾಗಿ ಪರಲೋಕದಲ್ಲಿ ಒಬ್ಬ ಧನವಂತರು ಹೋದಾಗ ದೇವರ ರಾಜ್ಯದಲ್ಲಿ ಹೋದಾಗ, ಆಮೇಲೆ ಮತ್ತೆ ಗಲಿಲಾಯನ ಲಾಜರನ ಸಂಘ ಹೋದ ಮಗವನ್ನು. ಆದರೆ ಲಾಜರನಿಗೂ ಮತ್ತು ಶ್ರೀಮಂತರಿಗುವಂಥ ಬಹಳ ವ್ಯತ್ಯಾಸ ಹೇಳಿದ್ದಾರೆ. ಲಾಟ್ ಆಫ್ ಡಿಫ್ರೆನ್ಸ್, ಬಹಳ ವ್ಯತ್ಯಾಸ. ಯಾವುದೋ ಒಬ್ಬ ಸಹೋದರನಿಗೆ ಯಾವುದೋ ಸಂದರ್ಭ ಬಂದಾಗ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ಹೇಳಿದೆ. ಯಾಕೆ ಮಾಮೂಲಾಗಿ ಏನೋ ಮಾತಾಡುವಾಗ ಇಂಗ್ಲೀಷ್ ಮಾತಾಡುವಾಗ ಕೋರ್ಟ್ನಲ್ಲಿ ಮಾತಾಡಬೇಕಾದ್ರೆ ನಾವೇನೋ ಒಂದು ಸಂದರ್ಭದಲ್ಲಿ ಯಾರಿಗೂ ನಮ್ಮ ಸಹೋದರರಿಗೆ ಅನ್ಕೊಂಡ್ರಿ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ಹೇಳಿದ್ವಿ. ಅಂದಾಗ ನಿನಗೂ ನನಗೆ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ಅಂದಿಲ್ಲ, ಅವರಿಗೂ ಆ ಒಂದಷ್ಟು ಕಾರ್ಯದವರಿಗೂ ಎಷ್ಟು ಬಹಳ ಅಂತರವಿದೆ. ಅದು ನಿನಗೂ ಬಹಳ ಕಷ್ಟ ಅಂತಂದಾಗ ನೀವು ಲಾಟ್ ಆಫ್ ಡಿಫ್ರೆನ್ಸ್ ಆಗ್ತದಲ್ಲ ಅಂತೇಳಿ ಇದನ್ನು ಎಲ್ಲರಿಗೂ ಕೇಳೋಣ ಮಾಡಿ ಅಂದ್ರೆ ಏನು ಅಂತ, ಈಗ ಹಂಗಂದ್ರೆ ಏನು ಅಂತೇಳಿ. ಹೌದಾ? ನನ್ನ ತಪ್ಪು ನಾನು ಮುಚ್ಚಾಡ್ಬೇಕಾರ ಇದು ತಪ್ಪು ಕಡೆ ಮುಚ್ಚಾಡುವಾಗಿ ನೀನು ನಿನಗೂ ನನಗೆ ಬಹಳ ವ್ಯತ್ಯಾಸ ಅಂತ ನಂದಿಲ್ಲ. ಬೇರೆ ಸಂದರ್ಭ ಬಂದಾಗ ಸಂದರ್ಭ ತಂದು ನಾನು ಮಾತನಾಡುತ್ತೆ ಇಲ್ಲ, ಅವರಿಗೆ ನಮಗೆ ಭಾಳ ವ್ಯತ್ಯಾಸ ಇದೆಪ್ಪ, ಅವರು ಇಲ್ಲಿ ನಾವೆಲ್ಲಿ, ಅವರಿಗೆ ನಮಗೆ ಭಾಳ ವ್ಯತ್ಯಾಸ ಇವಾಗ ನಾವು ಎಲ್ಲಿರ್ಬೇಕಾಗುತ್ತೆ. ದೇವರು ನಮ್ಗೆ ಏನು ಕೊಟ್ಟಾನೋ ಅದೇ ನಾವು ಕೃತ್ಯ ಆಗಬೇಕಾಗುತ್ತೆ. ನಾವು ಹೆಚ್ಚಿಗೆ ಆಸೆ ಪಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂದಾಗ ಈ ಮಾತು ನನಗೆ ಆಗಿದ್ರೆ ಬರುತ್ತೇನೆ ಗೊತ್ತಿಲ್ಲ. ಈ ಡೋಂಟ್ ಹ್ಯಾವ್ ಎನಿ ಎಜುಕೇಟೆಡ್ ಪರ್ಸನ್, ಇನ್ಎಜುಕೇಟೆಡ್ ಹುಷಾರಿಲ್ಲ, ನಾನಿಲ್ಲ. ಅದು ಹಂಗೇ ಬಂದಿಟ್ಕೊಂಡು ಅನೇಕಷ್ಟೇ ನಮ್ಮ ಮಕ್ಕಳಿಗೆ ಕೆಲವು ಇಂಗ್ಲೀಷ್ ಬಂದಂತೇಳಿ ಅದು ಭಾಳ ವ್ಯತ್ಯಾಸ ಅಂತ ಹೇಳೋದು. ವ್ಯತ್ಯಾಸ ಅಂದಾಗ ಕನ್ನಡ ನನಗೆ ನಿನಗೆ ವ್ಯತ್ಯಾಸ, ನಾನು ದೂರಲ್ಲ, ನನಗೆ ಭಾಳ ವ್ಯತ್ಯಾಸ ಅಂತ ಅದು ದೊಡ್ಡ ಸಮಾಧಾನ ಮಾಡಿ ಅನಿಸ್ತು. ಈಗ ಅನ್ನೇ ತಗೊಂಡು ಹೋಗ್ತಿದ್ದಾರೆ ಪ್ರಪಂಚದಿಂದ ನಾವು ನೋಡ್ತದೆ ಕಾಲ ನೋಡಿ. ಜ್ಞಾನ ಅಂತಕ್ಕದ್ದು ದೇವರು ಕೊಡುವಂಥ ಜ್ಞಾನ ಅಲ್ಲ, ಜ್ಞಾನ ಇಲ್ಲೋಕ ಜ್ಞಾನ ಅಲ್ಲ. ನಾವು ದೇವರ ಜ್ಞಾನವನ್ನು ಸಂಪಾದಿಸ್ಕೊಳ್ಬೇಕು. ಅದಕ್ಕೆ ಜ್ಞಾನ ಏನು ಬರುತ್ತೆ, ಯಾಕೆ ಬರುತ್ತೆ ಜ್ಞಾನ? ನಾವು ಡಿಗ್ರಿ, ಡಬಲ್ ಡಿಗ್ರಿ,
ಕಂಪ್ಲೇಂಟ್ ಓದಿ ಬರ್ತಕ್ಕ ಜ್ಞಾನ ಇಲ್ಲ. ವಿದ್ಯೆ ಅನ್ಬೇಕು, ವಿದ್ಯಾವಂತರ ಆಗ್ಬೇಕು, ಬುದ್ಧಿವಂತನ ಆಗ್ಬೇಕು, ಜ್ಞಾನವಂತರ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಈ ಲೋಕದ ಜ್ಞಾನ ಅಲ್ಲ. ಈ ಲೋಕದ ಜ್ಞಾನಿಗಳನ್ನು ನಾಶಪಡಿಸೋದಕ್ಕೋಸ್ಕರವಾಗಿ, ಈ ಲೋಕದ ಜ್ಞಾನಗಳನ್ನ ತೆಗೆದುಹಾಕೋದಕ್ಕೋಸ್ಕರವಾಗಿ ಈ ಲೋಕದ ಬಲಹೀನಗಳನ್ನು ನಾನು ಆಸೆ ಪಡೆದ ಪರಿಣಿತ ಪತ್ರಿಕೆ 1:26. ಈ ಲೋಕ ಎಂತಹ ಜ್ಞಾನವಾದಗಳಿಗೆ ಇದು ಸರಿಸಮಾಟಲ್ಲ. ಆದರೆ ಜ್ಞಾನ ಎಲ್ಲಿಂದ ಬಂತು ನೋಡಿ. ಜ್ಞಾನದ ಪುಸ್ತಕ 2ನೇ ಅಧ್ಯಾಯ, ಜ್ಞಾನದ ಪುಸ್ತಕ 2 ಪ್ರವರ್ಸ್ ಜ್ಞಾನದ 2ನೇ ಅಧ್ಯಾಯ 1, 2, 3, 4ನೇ ವಚನ ಓದೋಣ. ನಾನು 5 ವಚನ ಓದುವ, 5ನೇ ವಚನವರೆಗೆ ನೋಡಿ. ಪೇಜ್ ನಂಬರ್ 697, ಹಲವರ ಮಡಿಕೆ ಪೇಜ್ ನಂಬರ್ 697. ಎಸ್. ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನಮ್ಮ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೊ. ನೋಡಿ, ಜ್ಞಾನದ ಪುಸ್ತಕ 2ನೇ ಅಧ್ಯಾಯ 1ನೇ ವಚನ ಓದಿದ ಪುಸ್ತಕ ಸಿದ್ಧ ನೋಡಿ. ಕಂದ ನನ್ನ ಮಾತುಗಳನ್ನು ಅಂಗೀಕರಿಸು, ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೊ. ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೊ. ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೆ ಹೃದಯವನ್ನು ವಿವೇಕದ ಕಡೆಗೆ ತಿರುಗಿಸು. ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಡಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷಪಾತೆಯಂತೆಯೂ ಹುಡುಕು. ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನು ಪಡೆದುಕೊಳ್ಳಿರಿ. ಯೆಹೋವನೇ ಜ್ಞಾನವನ್ನು ಕೊಡುವಾತನು. ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತದೆ. ಈ ಜ್ಞಾನವನ್ನು ಕೊಡುವಂತವ್ರು ಯಾರು? ದೇವರು. ನೀನು ದೇವರ ಜ್ಞಾನವನ್ನು ಪಡೆದುಕೊಳ್ಬೇಕು. ನೀನು ದೇವರ ಜ್ಞಾನವನ್ನು ಪಡೆದುಕೊಳ್ಬೇಕು. ಈ ಲೋಕದ ಜ್ಞಾನಗಳ ಇಷ್ಟುಡ ಒಟ್ಟೆಂದಿ ವಿಜ್ಞಾನ ಹೌದಾ? ನೀನು ದೇವರ ಜ್ಞಾನವನ್ನು ಹೊಂದಿಕೊಳ್ಬೇಕು. ನೀನು ದೇವರ ಜ್ಞಾನವನ್ನು ಪಡೆದು ನೋಡಿ. ನಾವು ಮಧ್ಯದ ಸಂದೇಹ ಆಕೆ ಅಬ್ದಾಮನ ಇಷ್ಟಂದ್ರೆ ಕಣ್ಣಿನ ಪರೀಕ್ಷೆ ಮಾಡುವಂಥ ಡಾಕ್ಟರ್ನ ಹೌದಾ? ಕಣ್ಣಿನ ಅಂತ ನೋಡಿದೆ ಅವರು ವಿದ್ಯೆ, ಈ ಲೋಕದ ವಿದ್ಯೆ ಜ್ಞಾನ ಐತೆ ಹೌದಾ? ಆದರೂ ದೇವರ ಜ್ಞಾನ ಬೇಕಂತ. ಈ ಕಣ್ಣು ಏನಾದರೂ ಕಣ್ಣು ಕಂಡಿಲ್ಲ ಅಂದರೆ ಕಣ್ಣು ಪರೀಕ್ಷೆ ಮಾಡಿ ಇಂಥದೇ ಗ್ಲಾಸಲ್ಲಿ ಬರ್ಕೊಡ್ತಾರೆ. ಅಥವಾ ಒಂದು ವೇಳೆ ಟೆಕ್ನಾಲಜಿ ಇಲ್ಲ ಅಂದ್ಗಳಿಗೆ ಗ್ಲಾಸ್ ಚೆಕ್ ಮಾಡಿ ಬರ್ಕೊಡ್ತಾರಮ್ಮ. ಹಿಂಗೆ ಗ್ಲಾಸ್ ನೋಡ್ತಾರೆ, ಹಿಂಗೆ ನೋಡ್ತಾರೆ, ಹಿಂಗೆ ನೋಡಿ ಎಷ್ಟು ದಿನ ನಂಬರ್ ಅಂದ್ರೆ ನೋಡಿ. ಇದ್ರ ಮೇಲೆ ನಮಗೆ ಗ್ಲಾಸ್ ಬರ್ಕೊಡ್ತಾವಲ್ಲಮ್ಮ. ಆ ಟೆಕ್ನಿಷಿಯನ್ ಆಗ್ತದೆ ನಂಬರ್ ಕೊಡ್ತಾ ಹೋದ ಅಂತ ಹೇಳ್ತಾರೆ. ಅವೆಲ್ಲ ಏನು ಮಾಡ್ತಾವಾಗ ನಮ್ಮ ಗ್ಲಾಸ್ ಇದೆ, ಮಳೆ ಗ್ಲಾಸ್ ಐತೆ, ಇದರಲ್ಲಿ ನಂಬರ್ ಕೂಡ ಕಾಣಕ್ಕ ಹೌದಾ? ಇದು ನಂಬರ್ನ ಏನು ರೌಂಡ್ ಕೂಡ ಅನ್ನಲ್ಲ. ಅಂದರೆ ಇದು ರೌಂಡ್ ಏನೋ ಗ್ಲಾಸ್ ಕೂಡ ರೇಟ್ ಕಡಿಮೆ ಜಾಸ್ತಿ ಕಡಿಮಲ್ಲ. ವಿತೌಟ್ ಇದು ರೌಂಡ್ ಇಲ್ಲ ಅಂದರೆ ಜಾಸ್ತಿ. ಅಂದರೆ ಇದಕ್ಕೇನಿಲ್ಲ, ಇದು ಸ್ವಲ್ಪ ಜಾಸ್ತಿ ಇಲ್ಲ. ಇದು ಗ್ಲಾಸ್ ಒಂದು 3-4 ರೂಪಾಯಿ ಆಗ್ಬೋದಲ್ಲ. ಇದೆಲ್ಲ ಸೇರಿ ಒಂದು 5,000 ಇದು ಗ್ಲಾಸ್ ಹೌದಾ? ಆದರೆ ಈ ಗ್ಲಾಸ್ಗಳು ಹೇಗೆ ಪರೀಕ್ಷೆ ಯಾರು ಮಾಡ್ತಾರೆ ಪರೀಕ್ಷೆ ಅಂದರೆ ಕಣ್ಣಿನ ಡಾಕ್ಟರ್ ಮಾಡ್ತಾರೆ. ಅವ್ರಿಗೆ ಗೊತ್ತಿದೆ. ನಾವು ಗ್ಲಾಸ್ ಕೊಟ್ಟರೆ ಸಾಕು, ಇದೇ ಗ್ಲಾಸ್ ನಂಬರ್ ಅಂತ ಹೇಳ್ತಾರೆ. ನಿಮ್ಗೆ ಏನಾದರೂ ಗ್ಲಾಸ್ ಬೇಕಾದ್ರೆ ಸಂಜೆನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಸಭೆಯವರು ಹೌದಾ? ಇಲ್ಲೇ ಮದುವೆ ಆಗಿದೆ, ನಾವು ಮದುವೆ ಮಾಡಿದ್ವಿ. ಸಮಸ್ಯೆ ಇದೆ, ತೊಂದರೆ ಇಲ್ಲ, ದೇವ್ರು ಸರಿ ಮಾಡಿ. ನಮ್ಮ ದೇವ್ರು ದೊಡ್ಡವನು. ಮೈ ಗಾಡ್ ಇಸ್ ಗ್ರೇಟ್. ನಾವು ಆತ ಮೇಲೆ ಆಲ್ ಡಿಪೆಂಡಿಂಗ್ ಫ್ರಮ್ ಗಾಡ್. ನಾವು ದೇವ್ರ ಮೇಲೆ ಡಿಪೆಂಡ್ ಆದರೆ ನಾವು ಪಟ್ಟರೆ ದೇವರನ್ನು ಸಹಾಯ ಮಾಡಿ. ಹೀಗೆ ಈ ನೋಡುವಾಗಿಲ್ಲಿ ನಾವು ದೇವರ ಕಡೆ ನಾವು ತಿರುಗಿಸ್ಬೇಕು. ನಮ್ಮ ಕಿವಿ ಏನು ಮಾಡಬೇಕು? ಜ್ಞಾನದ ಕಡೆಗೆ ತಿರುಗಿಸ್ಬೇಕು. ಹೃದಯ ವಿವೇಕದ ಕಡೆಗೆ ತಿರುಗಿಸ್ಬೇಕು. ಬುದ್ಧಿಗಾಗಿ ದೇವರು ನನ್ನ ಬುದ್ಧಿ ಕೊಡು, ಜ್ಞಾನ ಕೊಡೋದು ಕೇಳಿದಾಗ ದೇವರು ಜ್ಞಾನ ಕೊಡ್ತಾನೆ ಮಾಡಿ. ಹಾಗಾದರೆ ಜ್ಞಾನವಂತವನು ಈ ಲೋಕದಲ್ಲಿ ಇದ್ದಾರಲ್ಲ, ಆದರೆ ಬುದ್ಧಿ ಪರಿಶುದ್ಧವಾದ ಗ್ರಂಥದಲ್ಲಿ ಜ್ಞಾನವಂತ ಇದ್ದಾರಲ್ಲ, ಜ್ಞಾನವನ್ನು ಪಡೆದುಕೊಂಡ ವ್ಯಕ್ತಿ ಯಾರು ಗೊತ್ತಾ? ಯಾರು ಇದ್ರ? ಸೊಲೊಮನ್. ಜ್ಞಾನದ ಸೊಲೊಮನ್ ಅದ 1ನೇ ಅಂಶದ 3ನೇ ಅಧ್ಯಾಯದಲ್ಲಿ 17-8 ವಚನ ಓದ್ತೇನೆ. ತಂದೆ ಸತ್ತೋ, ದಾವಿದ ಸತ್ತೋ, ಲೋಕ ಮುಗಿಸ್ತ
ಸೊಲೊಮೋನನ ದೇವರು ಏರ್ಪಡಿಸಿಕೊಂಡ. ಹೌದಾ? ಸೊಲೊಮೋನನ ದೇವರು ಏರ್ಪಡಿಸಿದಾಗ ಸೊಲೊಮೋನ ದೇವರ ಮಂದಿರವನ್ನು ಕಟ್ಟಿದ. ದೇವರ ಮಂದಿರವನ್ನು ಕಟ್ಟಿದ. ದೇವರ ಮಂದಿರ ಕಟ್ಟಿದಾಗ ಯಾಕಂದ್ರೆ ದಾವಿದನ ಕಟ್ಟುವುದಾಗಿ ದೇವರ ಮಂದಿರ ದಾವಿದ ಕಟ್ಟಲೇ ಇಲ್ಲ. ದಾವಿದ 40 ವರ್ಷ ಕಾಲ ರಾಜ್ಯಭಾರ ಮಾಡಿದ್ದ ದಾವಿದನು ದೇವರ ಮಂದಿರ ಕಟ್ಟಲಿಕ್ಕೆ ಆಗಲಿಲ್ಲ. ನಾನು ಯಾವ ಮಂದಿರ ಕಟ್ತೀನಿ? ನಾನು ಮಂದಿರ ಕಟ್ತೀನಿ. ಅಲ್ಲಿ ಸ್ಥಳ ಐತಿ, ಇಲ್ಲಿ ಸ್ಥಳ ಐತಿ, ನನ್ನ ದುಡ್ಡಲ್ಲ, ಕಟ್ಟೋದು ಹೇಳ್ಬಾರ್ದು. ಇದು ದೇವರ ದಿಕ್ಕಲ್ಲ. ದೇವರ ಮಂದಿರ ಕಟ್ಟಬೇಕು, ದೇವರ ಉದ್ದೇಶ ಇರಬೇಕು. ದೇವರ ಉದ್ದೇಶ ಇದ್ದಾಗ ಅಲ್ಲಿ 4 ಆತ್ಮ ಇರ್ತಾವ ದೇವರ ಸಭೆ ಇದೆ. ಹಿಂದೆ ಚಿತ್ರದ ಪ್ರಕಾರ ಮಂದಿರ ಕಟ್ಟುವ ಮನೆ ಅದು ದೇವರ ಮನೆ, ದೇವರ ಮಂದಿರ ಅಲ್ಲ. ನಾವು ದೇವರ ಮಂದಿರ ಕಟ್ಟಿಕೊಳ್ಬೇಕಾದ್ರೆ ನಾವು ಫಸ್ಟ್ ವೈರ್ ಆರ್ ಸೆಟ್ರೇಟ್ ಅವರ್ ಫ್ಯಾಮಿಲಿ. ನಮ್ಮ ಕುಟುಂಬವನ್ನು ನಾವು ಸರಿಪಡಿಸ್ಕೊಳ್ಬೇಕು. ನಮ್ಮ ಕುಟುಂಬವನ್ನೇ ಸರಿಯಾಗಿದ್ದ ಹೋದರೆ, ನಮ್ಮ ಮಕ್ಕಳೇ ಮಾತು ಕೇಳದೆ ಹೋದರೆ, ನೀನು ಯಾವ ಮಂದಿರ ಕಟ್ಟಿ ಯಾರಿಗೋಸ್ಕರ ಕಟ್ಟ ಮಂದಿರದೇನು? ಈಗ ದೇವ್ರು ಕೇಳಿ ನಾವು ಮಂದಿರ ಕಟ್ಟ ಅಂತೇಳಿ ಆಗ ನೀನು ದೇವರ ಹಾಕೋದು ನಡೆಸ ನಿನ್ನ ದೇವ್ರ ನಿನಗೆ ಇನ್ನೊಬ್ಬ ವಿಶ್ವಾಸ, ಒಬ್ಬ ಸಾಮಾನ್ಯ ವಿಶ್ವಾಸ ಆಗಿರೋದು. ಸಾಮಾನ್ಯ ವಿಶ್ವಾಸ ಆಗಿ ದೇವರಿಗೆ ಸಹಕಾರ ಪ್ರೋತ್ಸಾಹ ಮಾಡು, ಪರಿಚಯ ಮಾಡು. ದೇವರ ಸೇವೆಗಾಗಿ, ದೇವರ ಮಂದಿರಕ್ಕಾಗಿ, ದೇವರ ಸೇವಕ್ಕಾಗಿ ನೀನು ಸಪೋರ್ಟ್ ಮಾಡು. ಅದು ನೀನು ಮಂದಿರ ಕಟ್ತಿದ್ದಿ, ಅಲ್ಲಿ ಮಂದಿರ ಕಟ್ತಿದೆ, ಇಲ್ಲಿ ಮಂದಿರ ಕಟ್ತಿದೆ, ದುಡ್ಡಿದೆ ಅಂತೇಳಿ ನಟನೆ ಮಾಡಬೇಡ. ನಟನೆ ಮಾಡಕ್ಕೆ ಹೋಗ್ಬಾರ್ದು. ಈ ನಟನೆ ದೇವರಿಂದ ನಡೆಯೋದಿಲ್ಲ, ಮನುಷ್ಯನ ಬಂದು ನಡೆಯೋದಿಲ್ಲ. ನೀನು ಅವಮಾನಕ್ಕೆ ಗುರಿ ಆಗ್ತದೆ. ಸಮಯ ಬಂದಾಗ ನೀನು ಅವಮಾನಕ್ಕೆ ಅಪ್ಪಜೆ ಗುರಿ ಆಗ್ತಂತೀನಿ. ನಾವು ಹಣ ಇದ್ದವರೆಲ್ಲ ಮಂದಿರ ಕಟ್ಟಕ್ಕಾಗುತ್ತಲ್ಲ, ಕಟ್ಟಕ್ಕಾಗುತ್ತಾ? ದೇವ್ರ ಮತ್ತೆ ಹಣ ಇದ್ದಂಥವ್ರು ದೇವ್ರಿಗೆ ಸಹಾಯ ಮಾಡೋದಿಲ್ಲ, ಮನಸ್ಸು ಬರೋದಿಲ್ಲ. ಈ ಪರಿಚಾರ, ಈ ಮಂದಿರ, ಈ ಸೇವೆ, ಖರ್ಚು ವೆಚ್ಚಗಳನ್ನು ಕೂಡಿದಂಥ ಕೆಲಸ ಇದು. ದೇವರ ಮಂದಿರ ಕಟ್ಟಿ ದೇವರ ಸೇವೆ ಮಾಡಬೇಕಾದ್ರೆ ಕುಟುಂಬವನ್ನು ನಷ್ಟಪಡಿಸ್ಕೊಳ್ಬೇಕು, ಆದಾಯವನ್ನು ನಷ್ಟಪಡಿಸ್ಕೊಳ್ಬೇಕು, ಆರೋಗ್ಯವನ್ನು ನಷ್ಟಪಡಿಸ್ಕೊಳ್ಬೇಕು, ಬಂಧು ಬಳಗವನ್ನು ನಷ್ಟಪಡಿಸ್ಕೊಳ್ಬೇಕು. ಈ 4 ನಷ್ಟಪಡಿಸ್ಕೊಳ್ಳೋಕ್ಕೆ ನಮ್ಮಿಂದ ಆಗುತ್ತಾ? ನಮ್ಮಿಂದ ಆಗೋದಿಲ್ಲ. ಅದನ್ನೆಲ್ಲವನ್ನು ನಷ್ಟಪಡಿಸಿದ ಪ್ರತ್ಯೇಕ ಸೇವಕರು ದೇವರು ಏರ್ಪಡಿಸ್ಕೊಳ್ತಾರೆ. ನಾನಲ್ಲ, ನಾನು ಅದು ಇದನ್ನೆಲ್ಲ ಗೊತ್ತಿಲ್ಲ. ನಾನು ಅದು ನಷ್ಟಪಡಿಸ್ಕೊಳ್ಳೋದು ನನಗೆ ಗೊತ್ತಿಲ್ಲ. ಆದರೆ ನಷ್ಟಪಡಿಸಿಕೊಂಡಂತಲ್ಲಿ 4 ಆಸೆಗಳನ್ನು ಜಯಿಸಬೇಕು. ಇದನ್ನು ಬಿಟ್ಟವರು ಮಾತ್ರನೇ ದೇವರ ಸೇವೆಯಲ್ಲಿ ಇರಲಿಕ್ಕೆ ಸಾಧ್ಯ, ದೇವರ ಮಂದಿರವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ. ಆದರೆ ದಾವಿದನು ಹೇಳುವಾಗ ದೊಡ್ಡ ಅಕ್ಷರಾದ ದೇವರ ಮುಂದೆ ಇರಲಿಕ್ಕೆ ಆಗಲಿಲ್ಲ. 40 ವರ್ಷಗಳ ಕಾಲ ರಾಜ್ಯಭಾರ ನಡೆಸಲ್ಪಟ್ಟವನ್ನು ಆಳಿದ ದಾವಿದ ಮಹಾರಾಜ ಒಬ್ಬ ಸಾಮಾನ್ಯ ಮನುಷ್ಯನು, ಕುರಿ ಕಾಯುವಂತ ಮನುಷ್ಯನು. ಆದರೆ ದೇವರನ್ನು ಕುರಿ ಅಕ್ಕಿಯಿಂದ ಕರೆದು ವಿಶಾಲ ಪ್ರಜೆಯನ್ನು ಆಳುವುದಕ್ಕೆ ದೇವರನ್ನು ನೇಮಿಸಿದ. ಪ್ರವಾದ ಸಲೋಮೋನನ ಅಭಿಷೇಕವನ್ನು ಹೊಂದಿದ. ಅರಣ್ಯದಲ್ಲಿರುವಾಗ ದೇವರು ಆತ್ಮವನ್ನು ಮಾತನಾಡಿ ಕೊಟ್ಟಂತ ಕೆಲಸವನ್ನು ನಿಷ್ಠೆಯಿಂದ ಜವಾಬ್ದಾರಿಯಿಂದ ಮಾಡ್ತಾ ಇದ್ದ. ನೋಡಿ, ನಾವು ಕೆಲಸ ಮಾಡ್ತೀವಲ್ಲ, ನಾವು ಈ ಸ್ಟೇಜಿಗೆ ಬರ್ಬೇಕಾದ್ರೆ ಸಡನ್ ನಾವು ಸ್ಟೇಜ್ ಬರಬೇಕಾಗುತ್ತಾ? ಈ ಸ್ಟೇಜನ್ನು ದೇವರ ಸೇವೆಗೆ ಇದ್ದಿರೋಂಥ ಪ್ರಶ್ನೆ ಅಲ್ಲ. ನಮ್ಮ ಕೋಟೆವರೆಗೆ ಒಬ್ಬ ವಕೀಲಾಗಿ, ಒಬ್ಬ ಸೀನಿಯರ್ ಅಡ್ವೊಕೇಟ್ ಆಗಿ ಇದ್ದಂಥ ಸ್ಟೇಜ್ ಬರೋಕ್ಕೆ ಸಾಧ್ಯ. ನನ್ನ ಪೊಲೀಸ್ ಅಪಾಯಿಂಟ್ಮೆಂಟ್ ಆಗಿ 1984 ನಾನು ಪೊಲೀಸ್ ಕಾನ್ಸ್ಟೇಬಲ್ ಅಪಾಯಿಂಟ್ಮೆಂಟ್ ಆಗಿದೆ. ಆದ್ದರಿಂದ ನಾನು ಪಬ್ಲಿಕ್ ಸರ್ವಿಸ್ ಕೆಲಸ ಮಾಡುವಾಗ ಪಾಸಾಗಿ ಅವಾಗೇನು ಆಯ್ತು ಬೇಕಾದ್ರೆ ಎಕ್ಸಾಮ್ ಇಲ್ಲ, ಅವೆಲ್ಲ ರನ್ನಿಂಗ್ ರೇಸು, ಓಟ ಆಗಿ ಅವರೆಲ್ಲ ಸಾಕು, ಎಲ್ಲದೂ ಫಸ್ಟ್ ಬಂದು. ನಾನು ಕಬಡ್ಡಿನಲ್ಲಿ ನಾನು ಮಕ್ಕಳೇ ಕಬಡ್ಡಿ ಆಡ್ತಿದ್ದೆ, ಖೋ ಖೋ ಆಡ್ತೀನಿ, ಮತ್ತು 5 ಜಂಪ್, ಲಾಂಗ್ ಜಂಪ್ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ. ನಾನು ಭಾಳ ಮುಖಂಡಾಗಿದ್ದೆ. ಅದಕ್ಕೆ ಆದಾಗ ನಮ್ಮ ಸೀನಿಯರ್ ಅಡ್ವೊಕೇಟ್ ನೀನು ಯಾಕೆ ಪೊಲೀಸ್ ಆಗ್ತೀನಿ, ನೀನಾಗ ನನ್ನ ನ್ಯಾಯವಾಗಬೇಕು, ಸಮಾಜಕ್ಕೆ ಒಂದು ನ್ಯಾಯ ಕೊಡಬೇಕು, ಬಡವರಿಗೆ ನೀನು ಒಂದು ಸಹಾಯ ಮಾಡಬೇಕು. ಒಬ್ಬ ನ್ಯಾಯಯುತ ಚಾಲಕರಾಗಿ ಅವನು ಹೇಳಿದಾಗ ನಿಜವಾಗ ಕೋರ್ಟನ್ನು ಇವತ್ತು ನಾನು ಮುಂದೆ ಅದೇ ಅದು ಆಸೆ ಪಟ್ಟು ಹೋದ್ರಪ್ಪ ಅಂದರೆ ನನಗೆ ನಿಂತದ್ದೇನೆ ಗೊತ್ತಿಲ್ಲ, ಈ ಉದ್ಯೋಗ ಮಾಡಿದ್ರೆ ಗೊತ್ತಿಲ್ಲ. ಅದು ನಾನು ಯಾವುದೋ ಒಂದು ಡಿಸ್ಟಿಕ್ ಒಬ್ಬ ಅಡಿಷನಲ್ ಎಸ್ ಪಿ ಆಗಿದ್ದೇನೆ. ಅಷ್ಟು ಡಿಸ್ಟಿಕ್ ಈ ವಯಸ್ಸಿನಲ್ಲಿ
ವಯಸ್ಸಿನಲ್ಲಿ ನಾನು ಒಬ್ಬ ಡಿಸ್ಟ್ರಿಕ್ಟಲ್ಲಿ ಒಬ್ಬ ಎಸ್ ಪಿ ಅಥವಾ ಅಡಿಷನಲ್ ಎಸ್ ಆಗಿ ನಾನು ಪ್ರೊಫೆಷನಲ್ ಯಾಕೆ ದೇವರ ಇಷ್ಟ ಇಲ್ಲ ಅದಲ್ಲ, ದೇವರ ಉದ್ದೇಶ ಇಲ್ಲ. ಹಾಗೆ ದೇವರು ನೋಡುವಾಗ ಒಬ್ಬ ಸಾಮಾನ್ಯ ಮನುಷ್ಯರು ದೇವರು ಏರ್ಪಡಿಸ್ಕೊಂಡು ಯಾವ ಕೆಲಸಕ್ಕೆ ಬಂದು ದೇವರನ್ನು ಏರ್ಪಡಿಸ್ಕೊಂಡ. ನೀನು ವಿದ್ಯಾವಂತನಾಗಿದ್ದೀ, ನೀನು ಬುದ್ಧಿವಂತನಾಗಿದ್ದಿ, ನಿನ್ನ ಹಣ ಇದೆ, ಆಸ್ತಿ ಇದೆ, ಸಂಪತ್ತಿದೆ, ಬಾ ನಿನ್ನ ಸೇವೆ ಪಾತ್ರ ಕಂಟನ ಏನ್ ಮಾಡ ಅಂತ ಅವರು ಸೇವೆ ಮಾಡಲಾರ. ಸೇವೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅಂಥವ್ರ ಮಾತುಗಳನ್ನು ಕೆಲವರು ಕೇಳ್ತಾರೆ. ಅಂಥವ್ರ ಮಾತು ಭಾಳ ಸೇವೆ. ಈಗ ಸೈತಾನ ಏನ್ ಮಾಡ್ತಾ ಬಂದ, ಏನಪ್ಪ ಎಲ್ಲಿಂದ ಬಂದ ನೋಡಿ, ಯೋಗ ಗ್ರಂಥ 2 ಅಧ್ಯಾಯ ನೋಡಿ, 6:2-6 ಓದಿ. ಯೋಗ 2:6 ಓದಿ. ಯೋಗ ಗ್ರಂಥ ಯೆಹೋವನು ಅದು 2 ಆದ್ಮೇಲೆ ಇದು 2ನೇ ಅಧ್ಯಾಯ 1ನೇ ವಚನ. ಯೋಗ ಗ್ರಂಥ 2ನೇ ಅಧ್ಯಾಯ 1ನೇ ವಚನ. ದೇವದೂತರು ಇನ್ನೊಂದು ದಿವಸ ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬಂದಾಗ ಸೈತಾನನು ಅವರ ಸಂಗಡ ಬಂದು ಸನ್ನಿಧಿಯಲ್ಲಿ ಕಾಣಿಸಿಕೊಂಡನು. ನೋಡಿ, ಯೋಗ ಗ್ರಂಥದಲ್ಲಿ ನೋಡುವಾಗ ದೇವರ ಹತ್ರ ಬಂದಾಗ ದೇವದೂತರ ಸಮ್ಮುಖವಾಗಿ ಬಂದ ಸೈತಾನ ಬರಲೋಕದಲ್ಲಿ. ನಾನು ಕೈ ಮೇಲೆ ಹಾಕ್ತಾರೆ, ನಾನು ದೇವದೂತರೇ. ದೇವದೂತರ ಜೊತೆಯಲ್ಲಿ ಈ ಸೈತಾನ್ ಸೇರಿಕೊಂಡ. ದೇವರ ಮಕ್ಕಳ ಜೊತೆಯಲ್ಲಿ ಸೈತಾನ್ ಇರ್ತಾನ. ದೇವರ ಮಂದಿರದಲ್ಲಿ ಸೈತಾನ್ ನಿವಾಸ ಮಾಡ್ತಾ ಇರ್ತಾನ. ದೇವರ ಕುಟುಂಬಗಳಲ್ಲಿ ಸೈತಾನ್ ಪ್ರವೇಶ ಮಾಡ್ತಾರ. ಈಗ ನೋಡುವಾಗ ದೇವದೂತರು ಇನ್ನೊಂದು ದಿವಸ ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಕ್ಕೆ ಬಂದಾಗ ಸೈತಾನ್ ಅವರ ಸಂಗಡ ಬಂದು ಸನ್ನಿಧಿಯಲ್ಲಿ ಕಾಣಿಸಿಕೊಂಡನು. ದೇವದೂತರ ಸಮ್ಮುಖದಲ್ಲಿ ಬಂದು ಆತನನ್ನು ಕಾಣಿಸಿಕೊಂಡ. ದೇವರು ಗೊತ್ತಿದೆ ಇಲ್ಲ, ನನಗೆ ಗೊತ್ತಿದೆ ಇರ್ಬೋದು ಹೋಗ, ಆ ಸೈತಾನನಿಗೂ ದೇವರಿಗೆ ಗೊತ್ತಿದೆ ಇರ್ಬೋದು ಹೋಗ. ಆದರೆ ನಾವು ಪರೀಕ್ಷೆ ಮಾಡ್ತೀವಿ, ನಿಜವಾಗಿ ಈಗಲೂ ದೇವರ ಮಗನ, ದೇವರ ಸರಿದ ವಿಧಾನ, ದೇವರ ಸಾವಾಸದ ವಿಧಾನ ಇಲ್ಲ, ಸಂಘ ಸಾವಾಸದ ವಿಧಾನ ಇಲ್ಲ ಅಂತ ಅದನ್ನ ನಾವು ಗಮನಿಸ್ಬೇಕಾಗ್ತದೆ. ನೀನು ದೇವರ ಸಾವಾಸ ಇದೆಯೋ ಗೊತ್ತಿಲ್ಲ, ಈ ಸಭೆ ಮುಂದೆ ಕೂಗ್ತೀಯೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಸಾವಾಸ ಬೇಕಂತ ಹೇಳ್ತಾರೆ. ಅಂತ ಸಾವಾಸ ಬೇಕಂತ ಅಂತ ಸಾವಾಸದಲ್ಲಿ ಬಹಳ ಜನ ಬಯಸ್ತಾ ಇರ್ತಾರೆ. ಸತ್ಯ ಹೇಳಿದ್ರೆ ಜ್ಞಾನದಿಂದ ಎಷ್ಟೋ ದಿನ ಹೇಳಿದ್ರೆ ಸತ್ಯ ಕೇಳೋದಿಲ್ಲ. ಅದು ಬೇರೆ, ನೀವು ಸತ್ಯ ಕೇಳಬೇಕು, ಅಸತ್ಯ ಹೇಳ್ಬಾರ್ದು. ಅವ್ರು ಕೇಳ್ತಾರ ಬಿಡ್ತಾರೆ ಗೊತ್ತಿಲ್ಲ. ಅವ್ರು ಕೇಳಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ, ಕೇಳಿದ್ರೆ ರಥ ದುಷ್ಟ ಅವ್ರು ಅನುಭವಿಸ್ತಾರಷ್ಟೇ. ಆದರೆ ದೇವದೂತರ ಜೊತೆಯಲ್ಲಿ ಸೈತಾನ ಬರ್ತಾನೆ. ದೇವರ ಮಕ್ಕಳ ಮಧ್ಯದಲ್ಲಿ ಸಂಘ ಸಾವಾಸಗಳಲ್ಲಿ ಮೀಟಿಂಗ್ಗಳಲ್ಲಿ ಸಾವಾಸದವರು ಸೇರಿ ಬರ್ತಾರ. ಮಂದಿರ ಇದೆ, ಸೇವೆ ಅಂತೇಳಿ ಹೇಳ್ಕೊಂಡು ಬರ್ತಾ ಇದ್ದಾರ. ದೇವರಿಗೆ ವಿರೋಧವಾಗಿ ಜೀವಿಸುವಂತ ವಿಷಯದಲ್ಲಿ ನಾವು ಬಹಳ ಜಾಗ್ರತೆಗಿರಬೇಕು. ಅಂತ ಸಾವಾಸ ಮಾಡಬಾರ್ದು, ಅಂತ ಕುಟುಂಬಗಳಲ್ಲಿ ಸೇರಿಸಿಕೊಳ್ಳಬಾರ್ದು. ಜಾಗೃತಿ ಬೇರೆ. ಅಯ್ಯೋ ಸಂಸತ್ ಮಾಡಿ ಮೀಟಿಂಗ್ ವರ್ಷ ಮಾಡ್ತಾರೆ, ಫೋನ್ ಮಾಡಿ ಯಾಕೆ ಬರ್ತೀಯ ಅಂದ್ರೆ ಇಲ್ಲ ನೀನು ಸೇವಕರ ಯಾವ ಸೇವಕ, ಎಲ್ಲಿದೆ ಸಭೆ, ಎಲ್ಲಿದೆ ಮಧ್ಯಾಹ್ನ ಪಾಪ ಅವ್ರು ಬರದಿಲ್ಲ ಅಂತ ಆಸೆ ಇದೆಲ್ಲ ಕೊಡ್ತಾರೆ ಅಂತೇಳಿ. ಸರಿ ಆಯ್ತು ಬಾ ಅಂತ ಅವ್ರು ಏನಿಲ್ಲ, ಸಾವೇ ಇಲ್ಲ, ಸಂಘ ಇಲ್ಲ, ಎಲ್ಲ ತೆಗೆದು ಹುಷಾರಿರ್ತಾನೆ, ಬಂದು ಪ್ರಯಾಣ ಮಾಡ್ತಾರೆ. ಆ ದೇವರ ಹೆಸರಿಗೆ ಬರ್ತಲ್ಲ, ದೇವರ ಅಮ್ಮನೂ ಪಡ್ತಾರೆ. ನಾನು ಅಂಥವ್ರಿಗೆ ಸರಿಯಾದ ಕಲಿಸ್ತೀನಿ. ಯಾರು ನಮ್ಮ ಬರ್ತದೆ ನನಗೆ ಗೊತ್ತು ಸೇವಕ ಆಗ್ತಾರ, ಸೇವೆ ಇಲ್ಲಿ ಮಾಡ್ತಾರೆ, ಏನು ಮಾಡ್ತಾರೆ, ಪ್ರತಿಯೊಬ್ಬರು ಖುಷಿಯಿಂದ ಕುಂದಿರ್ತೀನಿ. ನಾನು ನಮ್ಮ ಕಾಮೆಂಟ್ ಮಾಡಿ ಹೋಗೋದಿಲ್ಲ. ದೇವದೂತರ ಮಧ್ಯದಲ್ಲಿ ಸೈತಾನ ಇದ್ದಾನೆ. ಯಾರನ್ನು ನುಂಗಲೇ ಎಂಬುದಾಗಿ ಕೇಳ್ತಿರ್ಬೇಕು ಬರ್ತೈತೆ. ಹೌದಾ? ನಿಮ್ಮನ್ನು ಯಾರನ್ನು ನುಂಗಲೇ ಗರ್ಜಸ್ವ ಶುಭವಾಗಿ ನಿವಾಸ ಮಾಡುವ ನಿಮ್ಮ ಮಧ್ಯದಲ್ಲೇ ಇದ್ದಾನ ಸೈತಾನ. ನಮ್ಮ ಮಧ್ಯೆ ಇರ್ತಾನೆ ಮಾತು. ಆದರೆ ನೋಡುವಾಗ ದೇವ್ರು ಕೇಳ್ತಾನ, ಅವಾಗ ಯೆಹೋವನು ಎಲ್ಲಿಂದ ಬಂದೆ ಎಂದು ಸೈತಾನ ಕೇಳಲು
ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸ್ತಾ ಅಲ್ಲಲ್ಲಿ ತಿರುಗಾಡುತ್ತಾ ಇದ್ದು ಬಂದೆನು ಅಂದನು. ಆಗ ಯೆಹೋವನು ಸೈತಾನಿಗೆ, ನನ್ನ ದಾಸರಾದ ಯೋಬನ ಮೇಲೆ ಗಮನ ಇದ್ದೀಯಾ? ಅವನಿಗೆ ಸಮಾನವಾದ ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಅವನ ದೇವರಲ್ಲಿ ಭಯಭಕ್ತನಾಗಿ ತಡೆದನ್ನು ನೆರೆಕಂತ ನಿರ್ದೋಷಿಯಾಗಿದ್ದಾನ. ಅವನ ಕಾರಣಲ್ಲದೆ ನಾಶ ಮಾಡಲಿಕ್ಕೆ ನೀನು ನನ್ನನ್ನು ಪ್ರೇರೇಪಿಸಲು ಅವನು ಯಥಾರ್ಥನಾಗಿ ಬೆಳೆದೇ ಇದ್ದನೆಂದು ಅಂದನು. ಇವಾಗ ದೇವರು ಸಾಕ್ಷ್ಯ ಕೊಡ್ತಾನೆ. ಯೋಬನು ಇಷ್ಟೆಲ್ಲ ಸಮಸ್ತವನ್ನು ನಾಶಪಡಿಸಿಕೊಂಡ. ಅಣ್ಣ ತಮ್ಮ ಬಂಧು ಬಳಗ ಸ್ನೇಹಿತ ಎಲ್ಲರೂ ಬಿಟ್ಟು ಒಂದು ಆಸ್ತಿ ಎಲ್ಲವನ್ನು ಕಳ್ಕೊಂಡ. ನನಗೆ ಅಪ್ಪಣೆ ಕೊಟ್ಟ ಪ್ರಕಾರ ಎಲ್ಲವನ್ನು ನಾಶಪಡಿಸಿಕೊಂಡ. ಆದರೆ ನಿನ್ನೆಲ್ಲಿರ್ತಕ್ಕ ವಿಶ್ವಾಸ ಭಕ್ತಿಯಲ್ಲಿ ಎಂದಿಗೂ ಬಿಡಲಿಲ್ಲ. ಸೈತಾನು ಯೋಬನ ಬಗ್ಗೆ ಏನ್ ಮಾಡಲಿ? ಸಾಕ್ಷಿ ಕೊಡ್ತೇನೆ. ಲಾಸ್ಟ್ ಸೈತಾನ್ ಬಿಟ್ಟು ಬಂದ. ಸೊ ಅದಕ್ಕಾಗಿ ಭಕ್ತಿರದವರ ಹತ್ರ ನಾವು ಯಾವತ್ತಿಗೆ ಸಾವಾಸ. ಹೀಗೆ ದೇವರ ಬಗ್ಗೆ ಸ್ಪಷ್ಟಪಡಿಸ್ತಾ ನೋಡುವಾಗ ಯಥಾರ್ಥವಾಗಿರ್ತಕ್ಕಂಥ ಯೋಗನ ವಿಷಯದಲ್ಲಿ ಈ ಸೈತಾನು ದೇವರಿಗೆ ಸಾಕ್ಷಿ ಕೊಡ್ತಾ ಇದ್ದ. ನೋಡುವಾಗ ಲಾಸ್ಟ್ ಹೇಳ್ತಾಗ ಯೋಗು 20ನೇ ವಚನ 1:20ನೇ ವಚನ. ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬಳಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ ಏನಿಲ್ಲದವನಾಗಿ ತಾಯಿ ಗರ್ಭದಿಂದ ಬಂದೆನು. ಏನು ಇಲ್ಲದವನಾಗಿ ಗತಿಸಿ ಹೋಗುವನು. ಯೆಹೋವನೇ ಕೊಟ್ಟನು, ಯೆಹೋವನು ತೆಗೆದುಕೊಂಡನು. ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ನೋಡಿ, ಎಲ್ಲ ಸಮಸ್ತವನ್ನ ಬಿಟ್ಟು ಹೋದಾಗ ಎಲ್ಲವನ್ನ ಕಾದುಕೊಂಡ. ಎಲ್ಲದರಲ್ಲಿಯೂ ಯೋಗನು ಪಾಪ ಮಾಡಲಿಲ್ಲ. ಎಲ್ಲವರಲ್ಲಿ ಯೆಹೋವನು ಪಾಪ ಮಾಡಲಿಲ್ಲ. ದೇವರ ಮೇಲೆ ತಪ್ಪು ಹೋಲಿಸಲಿಲ್ಲ. ಸಣ್ಣ ಸಮಸ್ಯೆ ಮತ್ತೆ ವರ್ಷ ಪ್ರಪಂಚದಲ್ಲಿ ಎಲ್ಲ ಸಮಸ್ಯೆ ನಮಗೆ ಬಂದವು. ಯಾರಿಗೆ ಬಂದಿಲ್ಲ ಸಮಸ್ಯೆ? ನಾವು ದೇವರ ಮೇಲೆ ಆರಾಧನೆ ಮಾಡೋರು ಎಲ್ಲ ಕಷ್ಟಗಳು, ಸಮಸ್ಯೆಗಳು, ಅವಮಾನಗಳು ಎಲ್ಲ ದೇವ್ರ ಮೇಲೆ ಹಾಕಿದ್ದಾರೆ ಅಂತೇಳಿ ಅವೇನು ಮಾಡ್ತೀವಿ? ದೇವರನ್ನು ದೋಷಕ್ಕೆ ಪ್ರಾರಂಭ. ಆಯ್ತು, ಯಾವಾಗ ದೇವರನ್ನು ದೋಷ ಪ್ರಾರಂಭ ಮಾಡ್ತೋ ಸ್ಟಾರ್ಟ್ ಕತೆ. ಭೂಲೋಕದಲ್ಲಿ ನೀನು ಲೋಕ ಜೀವಿಸ ತನಕ ಇನ್ನು ಸ್ಟಾರ್ಟ್ ಪ್ರಾರಂಭ. ಏನು ಮಾಡಿದ್ರೆ ಏನು ಕೆಲಸ ಆಗಲು ಸಾಧ್ಯವೇ ಇಲ್ಲ. ಉಂಬದು ಮಲಿಕೊಳ್ಳೋದು, ಎದ್ದಳೋದು, ಉಂಬದು ಮಲಿಕೋದು, ಇದೇ ಯಾತ್ರೆ ಮುಗಿಯೋರಿಗೆ ಇಷ್ಟೇ ಕೆಲಸ. ಯಾರು ದೇವರ ಮೇಲೆ ದೋಷವನ್ನು, ಇಂಥ ಕಷ್ಟಗಳು, ಸಮಸ್ಯೆ ಏನು ಬಂದರೆ ಒಳಗೆ ನೀನು ದೇವರಿಗೋಸ್ಕರ ಸಾಕ್ಷಿ ಇಟ್ಕೊಂಡು ದೇವರ ನಮ್ಮ ಸ್ತೋತ್ರವಂತ ಯಾರು ಹೇಳ್ತಾರೋ ಆದರೆ ಕಷ್ಟಗಳು ಸಮಸ್ಯೆ ಬಿಟ್ಟು ಓಡಿ ಹೋಗ್ತಾವಲ್ಲ ನಿಮ್ಮ ಹತ್ರ ಬರೋದು. ಆದರೆ ಇನ್ನವಾಗ ಎಲ್ಲವನ್ನ ಕಳೆದುಕೊಂಡಗಳಾಗಿ ಯೋಗಿ ಏನ್ ಮಾಡ್ದ? ದೇವರ ಮೇಲೆ ತಪ್ಪು ಹೊರಲಿಲ್ಲ. ದೇವರು ಕೊಟ್ಟನು, ದೇವರು ತೆಗೆದುಕೊಂಡು ಹೋದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಾಯಿ ಬಂದಾಗ ಏನಿಲ್ಲದಾಗಿ ಬಂದನು. ಹೌದಾ? ನಾವು ಬರುವಾಗ ಏನಾದರೂ ತೆಗೆದುಕೊಂಡು ಬಂದಿಲ್ಲ. ನಮ್ಗ ಆ ದೇವ್ರು ನಮಗೋಸ್ಕರವಾಗಿ ಇಲ್ಲಿ ಹುಟ್ಟಿದಾಗ ಎಲ್ಲ ಸಂಪತ್ತು ಕೊಟ್ಟಿಲ್ಲ ಅಂತ ಹೇಳ್ತಾರ? ಇಲ್ಲ. ಹುಟ್ಟಿದಾಗ ಎಲ್ಲನಲ್ಲೂ ಸಾಯುವ ತನಕ ಆ ಕಷ್ಟಪಟ್ಟು ದುಡಿದು ತಾನು. ಹೌದಾ? ಹೀಗೆ ವಾಕ್ಯವು ಸ್ಪಷ್ಟಪಡಿಸ್ತಾ ನೋಡೋದಿಲ್ಲಿ ಯೋಗ ಇರುವಂಥ ವಿಶ್ವಾಸ ನಮಗೆ ಗಟ್ಟಿಯಾಗಿರ್ಬೇಕಂತ ಉದ್ದೇಶ. ಅದಕ್ಕೆ ಆತ ಜ್ಞಾನವನ್ನು ಸಂಪಾದಿಸಿಕೊಂಡಿದ್ದ. ದೇವರ ಜ್ಞಾನವನ್ನು ಹೊಂದಿದ ಸಲುವಾಗಿ ಆತನು ದೇವರಿಗಾಗಿ ಸಾಕ್ಷಿಯಾಗಿದ್ದ. ಯಾರು ದೇವರ ಜ್ಞಾನವನ್ನು ಪಡೆದುಕೊಳ್ಳೋದಿಲ್ಲವೋ, ದೇವರ ಜ್ಞಾನ ಹೊಂದಿಕೊಳ್ಳೋದಿಲ್ಲವೋ ಅವ್ರ ಲೋಕದಲ್ಲಿ ಪತನವಾಗ್ತಾರೆ ಅನ್ನೋದು ಯಾಕೆ ತಪ್ಪಿದೆ. ಕಾಲಿಗೆ ಕೈಗಾಗ್ತದೆ, ಕೈಗಳಿಗೆ ಕಾಲಿಗಾಗ್ತದೆ. ಉಳಿದಾದ್ರೆ ನನಗೆಲ್ಲ ಗೊತ್ತಾಗ್ತದೆ. ಸೊ ಅಂಥವ್ರ ಹತ್ರ ಏನು ಮಾತಾಡೋದಿಲ್ಲ, ಮೂರ್ತರು. ಹೌದಾ? ಅಂಥವ್ರ ಹತ್ರ ಮಾತಾಡಲಿಕ್ಕೆ ಆಗಲ್ಲ. ಹೀಗೆ ವಾಕ್ಯ ಸ್ಪಷ್ಟಪಡಿಸಿದಲ್ಲಿ ಮೋಶೆ ದೇವರು ಆ ಉತ್ಸಾಹ ಪದಗೋಸ್ಕರವಾಗಿ ಆ ಬೆಟ್ಟವನ್ನು ಏರ್ತಾನೆ. ಬೆಟ್ಟದ ಮೇಲೆ ಹತ್ತಿರದಲ್ಲಿ ಹೇಳ್ತಾನಲ್ಲ, ಅಯ್ಯ ನೀನು ಹೇಳ್ಬೇಕ, ನಾನು ಆಗಿರುವ ದೇಶದಿಂದ ನಾನು ಕರ್ಕೊಂಡು ಬಂದೆ ನೋಡು. ನನ್ನನ್ನು ಐಗುಪ್ತ ದೇಶಕ್ಕೆ ಕಳಿಸ್ತಲ್ಲ. ಅಯ್ಯ ನೀನು ಯಾರು ಕಳಿಸಿದ್ರು ಅಂತ ಕೇಳ್ದಾಗ ಏನು ಹೇಳ್ಬೇಕಂದಾಗ, ನಾನು ಇರುವಾಗನು ಇವಾಗ್ತಾನೆ ನಾನು ಜೀವಿಸುವರಾಗಿದ್ದೇನೆ, ನೀನು ಇರುವಾತನ ಒಂದು ಏಳುವ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ.
ಮೋಶೆ ಪ್ರವಾದಿ ಹತ್ರ ದೇವರು ಹೇಳಿದಾಗ ಮೋಶೆ ಅದನ್ನೇ ಹೇಳಿದ, ನಾನು ಇರುವಾತನು ನನ್ನನ್ನು ಕರೆದಿದ್ದಾನ. ದೇವರು ಇರುವಾತನು, ದೇವರು ಜೀವಿಸುವಾತನು, ಸಜೀವನ ದೇವರು ಆ ಬೆಟ್ಟದ ಮೇಲೆ ಇಸ್ರಾಯೇಲ್ ಪ್ರಜೆಗಳಿಗೋಸ್ಕರವಾಗಿ ಕಾಯ್ತಾನೆ. ಬೆಟ್ಟದ ತುದಿಯಲ್ಲಿ ಯೆಹೋವ ದೇವರಿದ್ದಾನ. ಮೋಶೆಯನ್ನು ಕೂಡಿಕಂದ. ಅಲ್ಲಿ ನೋಡುವಾಗ ಮೋಶೆಗೆ ವಾಗ್ದಾನ ಮಾಡಿದ, ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಬೇಕು. ಏನಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದನು ಅದು ತನ್ನ ಮರಿಗಳನ್ನು ತೆಕ್ಕೆಯೊಳಗೆ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದನು ಇದೆಲ್ಲ ನೀವು ನೋಡಿದಿರಷ್ಟೇ. ನಾನು ಯಾವ ರೀತಿಯಾಗಿ ನಿಮ್ಮನ್ನು ಪೋಷಿಸ್ತೇನೆ. ಐಗುಪ್ತ ದೇಶದ ಇದುವರೆಗೂ ನಿಮ್ಮನ್ನು ಹೊತ್ತುಕೊಂಡು ಬಂದಿದ್ದೇನೆ. ನೀವು ಪ್ರವಾದಿಯಾಗಿ ಪ್ರತಿನಿಧಿಯಾಗಿ ದೇವರಿಗೂ ಪ್ರಜೆಗಳಿಗೂ ಮಧ್ಯಸ್ಥರಾಗಿ ಪ್ರವಾದಿ ಅಂತ ಮೋಸೆ ಇದೆಯಾ, ಆಗ ನಾನು ಹೊತ್ತುಕೊಂಡು ಬಂದಿದ್ದೇನೆ. ನೋಡುವಾಗ ಅದ್ಭುತದ ಮರಿಗಳನ್ನು ಯಾವ ರಕ್ಷಿಸಿದ್ರು ನೋಡಿಲ್ಲ. ಅದೇ ರೀತಿಯಾಗಿ ಮರಿಯನ್ನು ಯಾವ ರಕ್ಷಿಸಿದ್ರು ಅದೇ ರೀತಿಯಾಗಿ ದೇವಾದ ದೇವರು ಇಸ್ರಾಯೇಲ್ ಪ್ರಜೆಗಳನ್ನು ದೇವರು ಕಾಯ್ತಾರೆ. ನೀನು ಈ ಮಾತುಗಳನ್ನು ಅವರಿಗೆ ತಿಳಿಸು, ಈ ಮಾತುಗಳನ್ನು ಅವರಿಗೆ ಹೇಳೆಂಬುದಾಗಿ ಮೋಶೆ ಪ್ರವಾದಿ ದೇವರು ಮಾತನಾಡುತ್ತಾರೆ. ಏನು ನೋಡಿ, ಅದನ್ನೆಲ್ಲ ನೀವು ನೋಡಿದ್ರೆ ಅಷ್ಟೇ. ಈಗಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವೆಲ್ಲ ಜನಗಳಿಗೆ ನನಗೆ ಸ್ವಕೀಯ ಜನರಾಗುವರಿ. ಸಮಸ್ತ ಭೂಮಿಗೆ ನನ್ನದಷ್ಟೇ. ನೋಡಿ, ಭೂಮಿ ಮೇಲೆ ದೇವರು ನಿರ್ಮಾಣ ಮಾಡುತ್ತೆ. ಈ ಭೂಮಿ ದೇವರ ಒಂದು ಕೆಲಸ. ದೇವರು ಅದು ಕಾರ್ಯವನ್ನು ಮಾಡಿ ಕೇವಲ ಬಾಯಿ ಮಾತದಿಂದ ಭೂಮಿಯನ್ನು ದೇವರು ಸೃಷ್ಟಿಸಿದ್ದಾರೆ. ಆಕಾಶವು ಭೂಮಿಯು ಎಲ್ಲವೂ ಸಮಸ್ತವು ದೇವರಿಂದ ಉಂಟಾಗಿದೆ. ಈ ಭೂಮಿ ಮೇಲೆ ನಾವು ಇದ್ದೀವಲ್ಲ, ಸಮಸ್ತ ಭೂಮಿ ನನ್ನದೇ. ಈ ಭೂಮಿ ದೇವರದು. ಈ ಭೂಮಿ ದೇವರ ನಿರ್ಮಾಣ ಮಾಡಿದ್ದು. ಇದು ದೇವರ ನಿರ್ಮಾಣ, ದೇವರ ಸೃಷ್ಟಿ ಇದು. ಆದರೆ ದೇವಾದ ದೇವರು ಈ ಲೋಕದಲ್ಲಿ ಇರುವಾಗ ಆಕೆ ಮರೆಯುವ ಗರ್ಭವನ್ನು ಜನಿಸಿದಾಗ ಘೋಷಿಸುವುದಕ್ಕೆ ಒಂದು ಸ್ಥಳವು ಸಿಗಲಿಲ್ಲ. ಆದರೆ ಗೋದಲೆಯಲ್ಲಿ ಮರೆಸಿದ್ರಲ್ಲ ಪರಮದೇವರು, ಸೃಷ್ಟಿಕರ್ತನು ಎಂದು ಹೇಳ್ತಿದ್ರ, ಆಕಾಶದ ಆರಣ ಪಕ್ಷಗಳಿಗೆ ಗೂಡುಗಳಿವೆ, ಮನುಷ್ಯ ಕುಮಾರನಿಗೆ ತೆರೆಯುವಂತ ಸ್ಥಳ ಇಲ್ಲ. ಮತ್ತೆ ಶುರುವಾಗ್ತದೆ, ಮನುಷ್ಯ ಕುಮಾರನು ತೆರೆಯುವಷ್ಟು ಜಾಗ ಇಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಈ ಭೂಮಿ ಆಗೋದು ದೇವರದು, ದೇವರು ಸೃಷ್ಟಿ ಮಾಡಿದ. ಸರ್ವಸೃಷ್ಟಿ ನೀನು ಯಜ ನೀವು ನನ್ನ ಮಾತನ್ನು ಕೇಳಿ ನಾನು ಮಾಡುವ ನಿಬಂಧನೆಗಳನ್ನು ಅನುಸರಿಸಿದಂದರೆ ನೀವು ಎಲ್ಲ ಜನಗಳಲ್ಲಿ ನನಗೆ ಸ್ವಕೀಯ ಜನ ಆಗಿದೆ. ಪ್ರಿಯ, ಸ್ವಕೀಯ ಜನ ನಾನು ಸ್ವಂತ ಜನರು, ಸ್ವಂತ ಮಕ್ಕಳು. ನಾವು ದೇವರ ನಿಯಮಗಳನ್ನು ಕೈಗೊಂಡು ನಡೆದಾಗ, ದೇವರ ನಿಯಮಗಳನ್ನು ನಾವು ಪಾಲಿಸಿದಾಗಲೇ ನಾವು ನಿಜವಾಗಿ ಆತರ ಸ್ವಂತ ಮಕ್ಕಳಾಗೋದಕ್ಕೆ ಸಾಧ್ಯ ಎಂಬುದಾಗಿ ದೇವರ ಬಗ್ಗೆ ಸ್ಪಷ್ಟಪಡಿಸ್ತಾ ಇದ್ದೇವೆ. ನಾವು ಈ ಲೋಕದಲ್ಲಿ ನಮ್ಮ ತಂದೆಗಳು ಸರಿ ಸಂಬಂಧವಾಗಿ ಮಕ್ಕಳಾಗಿರ್ಬೋದಲ್ಲ, ಅದು ನಮ್ಮ ಆತ್ಮೀಯ ತಂದೆಯ ಮಕ್ಕಳು. ನಮ್ಮ ತಂದೆ ಪಲ್ಲವಿ ಇದ್ದಾನ, ಆತನಗಳಿಗೆ ನಾವು ಸೇರುವುದಾಗಿದ್ದೇವೆ. ಅಲ್ಲಿವರೆಗೆ ನಮ್ಮ ತಂದಾಗ ನನ್ನ ನಿಬಂಧನೆಗಳನ್ನು ಕೈಗೊಂಡು ನಡೆಯಬೇಕು. ದೇವರ ನಿಬಂಧನೆಗಳನ್ನು, ದೇವರ ಕಟ್ಟಡಗಳನ್ನು ಕೈಗೊಂಡು ನಡೆಯೋದಕ್ಕೋಸ್ಕರವಾಗಿ
ವಿಶಾಲ ಪ್ರಜೆಗಳನ್ನೇ ಐಗುಪ್ತ ದೇಶದಿಂದ ಆ ಕಡಲ ತುದಿಯಲ್ಲಿ ಬಂದರು. ಮೋಶೆ ಮುಖಾಂತರವಾಗಿ ದೇವರು ವಾಗ್ದಾನ ಮಾಡ್ತಿದ್ದಾನೆ, ಈ ನಿಬಂಧನೆಗಳನ್ನು ಅವರಿಗೆ ತಿಳಿಸು, ಈ ನಿಬಂಧನೆ ಅವರು ಕೈಗೊಂಡು ನಡೆಯಬೇಕು, ಈ ನಿಬಂಧನೆ ಅವರು ಜೀವಿಸಬೇಕು. ಆಗ ಜೀವಿಸಿದಾಗ ಮಾತ್ರನೇ ಅವರು ನನಗೆ ಸ್ವಕೀಯ ಜನರು, ನನ್ನ ಸ್ವಂತ ಜನರು, ನನ್ನ ಸ್ವಂತ ಮಕ್ಕಳಾಗ್ತಾರೆ ಎಂಬುದಾಗಿ ದೇವಾದ ದೇವರು ಮೋಶೆ ಮುಖಾಂತರವಾಗಿ ಇಸ್ರಾಯೇಲ್ ಪ್ರಜೆಗಳನ್ನು ದೇವರು ಎಚ್ಚರಿಸ್ತಾ ಇದ್ದಾರೆ. ದೇವರು ಯಾರತ್ತೂ ಮಾತಾಡ್ತಂದಾಗ ಇಸ್ರಾಯೇಲ್ ಪ್ರಜೆಗಳ ಮಾತ್ರವಲ್ಲ, ಮೋಶೆ ಮುಖಾಂತರವಾಗಿ ದೇವರು ಮಾತಾಡ್ತಾರೆ. ಮೋಶೆ ಮುಖಾಂತರವಾಗಿ, ಪ್ರವಾದಗಳ ಮುಖಾಂತರವಾಗಿ, ದೇವರ ಸೇವಕರ ಮುಖಾಂತರವಾಗಿ, ಸಭಾ ನಾಯಕರ ಮುಖಾಂತರವಾಗಿ ದೇವರು ಮಾತಾಡ್ತಾರೆ. ಎಲ್ಲರಕ್ಕೂ ದೇವರು ಮಾತಾಡುವುದಿಲ್ಲ, ಎಲ್ಲರಕ್ಕೂ ದೇವರು ಮಾತಾಡುವುದಿಲ್ಲ. ದೇವರ ಚಿತ್ರದ ಪ್ರಕಾರ ಯಾರು ಜೀವಿಸ್ತಾರೋ, ದೇವರ ಚಿತ್ರದ ಪ್ರಕಾರ ಯಾರು ದೇವರ ಸೇವೆಯನ್ನು ಮಾಡ್ತಾರೋ ಅವರ ಮುಖಾಂತರ ಅವರ ದೇವರು ಮಾತಾಡ್ತಾರೆ. ಹೌದಾ? ಆದರೆ ಇಲ್ಲಿ ಅನೇಕ ಪ್ರಜೆಗಳು ಲಕ್ಷ ಜನ ಬಂದಂತೆ, ಲಕ್ಷ ಜನ ಆ ಗಡತಿದ್ದಾರೆ. ಇದನ್ನು ಕೂಡ ದೇವರು ಮಾತಾಡೋದು ಮೋಶೆ. ಅವರು ಸತ್ಯ ಜನರಾಗಿರುವರು, ಸಮಸ್ತ ಭೂಮಿ ನನ್ನದಷ್ಟೇ, ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವರಿ, ಇವೇ ನೀವು ಇಸ್ರಾಯೇಲಿಗೆ ಕೇಳಬೇಕಾದ ಮಾತುಗಳು ಎಂದನು. ಸತ್ಯ ಜನರ ಮಾತ್ರವಲ್ಲ ಪ್ರಿಯರೇ, ನಾವು ಆತನಿಗೆ ರಾಜ್ಯವಾಗಿದ್ದೇವೆ, ಯಾಜಕ ವರ್ಗದವರಾಗಿದ್ದೇವೆ ಮತ್ತು ಪರಿಶುದ್ಧರಾಗಿದ್ದೆಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ಇಸ್ರಾಯೇಲ್ ಪ್ರಜೆಗಳು, ನೀವು ನನ್ನ ಸ್ವಂತ ಜನರು, ನೀವು ನನ್ನ ಯಾಜಕ ವರ್ಗದವರು, ನೀವೇ ನನಗೆ ರಾಜ್ಯವಾಗಿದ್ದರೆ, ನೀವು ನಿಮಗೆ ಪರಿಶುದ್ಧರಾಗಿದ್ದರೆ, ನೀವೆಲ್ಲರೂ ಕೂಡಗೆ ಸೇರಿ ಆ ಕಾನಾನ್ ದೇಶಕ್ಕೆ ಹೋಗಬೇಕು ಎಂಬುದಾಗಿ ದೇವರ ಉದ್ದೇಶ. ಕಾನಾನ್ ದೇಶ ಹತ್ತಿರ ಐಗುಪ್ತ ದೇಶಕ್ಕೂ ಕಾನಾನ್ ದೇಶ ಇರುವಂತಹ ಅಂತರ ಎಷ್ಟಪ್ಪ ಅಂದರೆ ಕೇವಲ 40 ದಿನಗಳ ಮಾತ್ರ ದಾರಿ. ಆ 40 ದಿನಗಳ ಕಾರ್ಯ ನೋಡುವಾಗ 40 ವರ್ಷ, 40 ವರ್ಷಗಳ ಕಾಲ ಅರಣ್ಯದಲ್ಲಿ ಜೀವಿಸಿತು. ಇನ್ನು 40 ವರ್ಷ ಆಗ್ತಲ್ಲ, ಮತ್ತೆ ಅಲ್ಲಿಂದ ಮತ್ತೆ ಎಷ್ಟು ವಯಸ್ಸಾಗಲಿ, ವಯಸ್ಸು ಮೀರಲು ನೋಡುವಾಗ 40 ವರ್ಷಗಳ ಕಾಲ ಅವರು ಅಲ್ಲಿ ಪ್ರಯಾಣ ಮಾಡಿದರು. ಆಗಾಗಲೇ 40 ವರ್ಷಗಳ ಕಾಲ ಐಗುಪ್ತ ದೇಶ ಬಂದಾಗ ಅವರು ವಯಸ್ಸಾಗುತ್ತಾರೆ, ಆಗ ವಯಸ್ಸನ್ನು ಮೀರುತ್ತಾರೆ. ಇನ್ನು 40 ವರ್ಷ ಆಗ್ತದೆ ಅಂತ ನಮಗೆ ಆದೇಶ. ಯಾಕಂದಾಗ ದೇವರ ನಿಯಮಗಳನ್ನು ಪಾಲಿಸಲಿಲ್ಲ ಅವರು, ದೇವರ ಕಟ್ಟಡವನ್ನು ಪಾಲಿಸಲಿಲ್ಲ ಅವರು. ಅನೇಕರು ಸತ್ತು ಹೋದರು. ದೇವರು ಅವ್ರಿಗೋಸ್ಕರ ಎಲ್ಲ ನಿಬಂಧನೆಗಳನ್ನು ಮಾಡ್ತು ಬಂದರು. ಅವರು ದೇವರಿಗೆ ವಿರೋಧವಾಗಿ ಜೀವಿಸಿದರು. ಮೋಶೆ ನೋಡಿ 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 ಲಾಸ್ಟ್ ಮೋಶೆ ಪ್ರವಾಸದ ನಂತರ ಮೋರೆ ಗೋತ್ರದ ಸಮಾಧಾನ. ಆಮೇಲೆ ಜನ ಇದ್ದಾರಲ್ಲಿನ ಇನ್ನು ಉಳಿದ್ರಲ್ಲ ಪ್ರಜೆಗಳು, ಮತ್ತು ಅವ್ರು ನಡೆಸಬೇಕಲ್ಲ ಕಾನಾನ್ ದೇಶಕ್ಕೆ. ಹಾಗಾಗಿ ಮೋಶೆ ಸತ್ತು ಬಂದ ನಂತರ ಅಲ್ಲಿಗೆ ಸ್ಟಾಪ್ ಆಯ್ತು ಕೆಲಸ. ಏನಮ್ಮ ಮೋಶೆ ಇಸ್ರಾಯೇಲ್ ಪ್ರಜೆಗಳನ್ನು ನಡೆಸಿಕೊಂಡು ಬಂದಾಗ ಮೋಶೆ ಮಗ ಸತ್ತು ಹೋದ. ಮತ್ತೆ ಅಲ್ಲಿ ಕೆಲಸ ಅಲ್ಲಿಗೆ ಸ್ಟಾಪ್ ಆಯ್ತಾ, ಮತ್ತೆ ಮುಂದರಿತ ಗ್ರಾಮ ನನಗೆ ಯಾರು ಏರ್ಪಡಿಸಿಕೊಂಡ? ಯೆಹೋಶುವನ ದೇವರು ಏರ್ಪಡಿಸಿಕೊಂಡ. ಯೆಹೋಶುವ ಒಂದು ಸೈನಿಕ, ಹೌದಾ? ಸೇನಾಧೀಶರು, ಯುದ್ಧ ವೀರರು, ಸೇನಾಧಿಪತಿ. ಮೋಶೆ ಜೊತೆ ಇದು ಬಲವಂತವನಾಗಿದ್ದ, ಮೋಶೆ ಸಂಘಟದ ಶಕ್ತಿವಂತನಾಗಿದ್ದ, ಮೋಶೆ ನಿಯಮವನ್ನು ಪಾಲಿಸ್ತಾ ಇದ್ದ. ದೇವರು ಯೆಹೋಶುವವನ್ನು ಏರ್ಪಡಿಸಿಕೊಂಡ. ಯೆಹೋಶುವನು ಏರ್ಪಡಿಸಿಕೊಂಡ ಗುರಿಗೆ ಯೆಹೋಶುವನ ಮಾತು ಕೇಳಲೇ ಇಲ್ಲ, ಆ ಪ್ರವಾದಿಗಳ ಮಾತು ಕೇಳಲೇ ಇಲ್ಲ, ರಾಜರ ಮಾತು ಕೇಳಲೇ ಇಲ್ಲ, ಅರಸ ಆಮೇಲೆ ನ್ಯಾಯಾಧಿಪತಿಗಳ ಮಾತು ಕೇಳಲೇ ಇಲ್ಲ, ಪ್ರವಾದಿಗಳ ಮಾತು ಕೇಳಲೇ ಇಲ್ಲ. ಈಗ ಸೇವಕರ ಮಾತು ಎಚ್ಚರಿಕೆ ಕೇಳ್ತಾರ. ನಮ್ಮ ಸಗಲ 50 ಜನ ತಗೊಂಡು ಅವರ ಎಲ್ಲರೂ ಸೇರ್ಬೇಕು. ಸುಮಾರು 60-62 ಜನ ಅದಕ್ಕೆ ರಸ ಬರ್ತೀವಿ ನಾವು. ಹೌದಾ? ಎಲ್ಲರೂ ಸೇರ್ಬಿಡ್ರಿ. ಪ್ರತಿ ತಿಂಗಳು 30-35-40 ನಾವು ಪ್ರತಿ ಭಾನುವಾರ ಒಂದು ದೇವರ ಆರಾಧನೆ ನಾವು ಪಾಲ್ಗೊಳ್ತೀವಿ. ಇಷ್ಟು ಜನ ಕೂಡ ದೇವರಾದಿಗೆ
ನಾವೆಲ್ಲರೂ ಹೋಗ್ಬೇಕಂಬ ದೇವರ ಆಸೆ, ದೇವರ ಸಭೆಯ ಉದ್ದೇಶನೇ ನಾವೆಲ್ಲರೂ ದೇವರಲ್ಲಿ ಸೇರ್ಬೇಕಂಬುದಾಗೆ ಸೇವಕರ ಆಸೆ ಅದಾಗಿದೆ, ದೇವರ ಆಸೆ ಅದಾಗಿದೆ. ಆದರೆ ನೀವು ನಡ್ಕೊಂಡ ರೀತಿಯಲ್ಲಿ ಹೇಗಿದೆಯಮ್ಮ ಅದು ನೀವು ಕುಟುಂಬ ಅದೇ ನಡ್ಕೊಂಡೆ ಪಡ್ಕೊಂಡೆ. ಅದಕ್ಕಾಗಿ ಒಂದು ಆಲದೆಲ್ಲ ಒಂದು ಏನಂತಪ್ಪ ಅಂದರೆ ಓಂ ನಮ ಶಿವ ಮಂತ್ರ ನಡೆ ಕಾಣುವುದು ದೇವರ ಭಜನೆ ಮಾತಾಡಲ್ಲ. ಭಜನೆ ಆಡುವಾಗ ನಿಜವಾಗಿ ನಾನು ಚಿಕ್ಕವರಿರುವಾಗ ನಾನು ನಿಜವಾಗಿ ಅದು ಭಜನೆ ಆಡಿದಪ್ಪ ಅಂದ್ರೆ ಭಜನಂತ ಆ ವಯಸ್ಸಿನಲ್ಲಿ ಆ ವಯಸ್ಸಿನ ಅವಾಗ ನಾನು ಚಿಕ್ಕವರಿದ್ದಾಗ ನನ್ನ ಹೆಸರು ಭಾಳ ಕಷ್ಟ ಇರ್ತವೆ. ನನ್ನ ಗಂಡ ದೂರ ಅಷ್ಟು ಬಲಸಾಗಿದೆ. ಹೌದಾ? ಇಲ್ಲ 10th SSLC ಓದೋ ಒಳಗೆ ನಾವು ಅಲ್ಲಿ ಬ್ಯಾಂಕ್ ಕೊಟ್ಟರೆ ಬ್ಯಾಂಕ್ ಹಾಕಂತಿಲ್ಲ, ಬಿಕ್ಕ ಹಾಕೊಂಡು ಟಕ್ ಮಾಡ್ಕೊಂಡು ಬ್ಯಾಂಕ್ ಹಾಕೊಂಡು ಹೋಗ್ತಾರೆ ಸ್ಕೂಲಿಗೆ. ಏನು ಕರೆಕ್ಟ್ ಮಾಡ್ತಾರೆ ಅವ್ರು ಪ್ಯಾಂಟ್ ಸೇರಿಲ್ಲ ಆಗ್ತಾ ಕೊಡ್ತಾರೆ, ನಾನು ಸೇರಿಲ್ಲ ಥರ ಏನು. ಅದಕ್ಕೆ ನಾವು ಒಳ್ಳೆ ನಿಕ್ಕಾಗ ಪ್ಯಾಂಟ್ ಬೆಲ್ಟ್ ಹಾಕೊಂಡು ನೆಕ್ಸ್ಟ್ ಮಾಡ್ಕೊಂಡು ಬ್ಯಾಂಕ್ ಹಾಕೊಂಡು ಹೋಗ್ತದೆ ಸ್ಕೂಲ್. ಅದಕ್ಕೆ ನಾವು ಪ್ರತ್ಯೇಕ ಬಂದ ಸ್ಕೂಲಾಗ ಪ್ರತ್ಯೇಕ ಕಾಣ್ತೇವೆ, ಎಲ್ಲರಿಗೆ ಶಾಲೆಯಲ್ಲಿ ಪ್ರತ್ಯೇಕ ಕಾಣ್ತೇವೆ. ಹೌದಾ? ನಾವು ಪ್ರತ್ಯೇಕ ನಮ್ಮ ದೇವರ ಉದ್ದೇಶ ಕೊಲಿಸಿದ ಪತ್ರಿಕೆಯಲ್ಲಿ ಇರುವ 4ನೇ ಅಧ್ಯಾಯದಲ್ಲಿ ನೀವು ಪ್ರತ್ಯೇಕವಾಗಿರುವ ದೇವರ ಉದ್ದೇಶ. ಹೌದಾ? ನಾವು ಪ್ರತ್ಯೇಕವಾಗಿ ನಾನು ಅಂದಿನಿಂದ ಇಂದಿನವರೆಗೂ ನಮ್ಮ ಪ್ರತ್ಯೇಕ ಉದ್ದೇಶ ನಾನು ದೇವರಿಗೋಸ್ಕರವಾಗಿ ಪ್ರತ್ಯೇಕ ಕಾಣಿಸ್ಕೊಳ್ಳೋದು. ಹಾಗೆ ಚಿಕ್ಕವರಿದ್ದಾಗ ನಾನು ಜಾಸ್ತಿ ಬದಿಪದನ್ನು ಆಡ್ತಾ ಇದ್ದೆ. ಏನು ಕಟ್ಟಿ ಬಾರಿಸಿ ತಪ್ತಾ ಇದ್ದೆ. ಆತ ಗೇಮ್ ಬಾರಿಸ್ತಾ ಇದ್ದೆ, ಅದು ಗೇಮ್ ಕಟ್ಟಿ ಒಂದು ಪುತ್ರ ತಪ್ತಾ ಇದ್ದೆ. ಏನು ಕಟ್ಟಿ ಅಂತ ದಪ್ಪ ಆಡಿದಾಗ ನಾನು ಆಡೋದು, ಇನ್ನ ಪಕ್ಕದ ಪುತ್ರ ತಾಳ ಹಾಕೋದು, ಇನ್ನೊಬ್ಬ ತಮ್ಮದಿ ಬಾರಿಸೋದು ಮಾಡ್ತಿಲ್ಲ ಕಡೆ ಅದು ಹುಡಿನಲ್ಲಿ. ಯಾಕಂದ್ರೆ ಅದು ಒಂದು ದೊಡ್ಡ ಆಡೋದು, ಒಳ್ಳೆ ಅರ್ಥ ಕೊಡುವಂಥ ಆಡೋದು. ನಾವು ಯಾವ ದೇವರನ್ನು ನಾವು ಕರೆಕ್ಟಾಗಿ ನಡ್ಕೊಂಡಾಗ ಆ ದೇವರ ಬಂದಿರ ದೇವರ ಪರಲೋಕದ ದೇವರನ್ನು ನೋಡುವಾಗ ದೇವರ ಗುರಿ ಅಂದರೆ ಪರಲೋಕ ರಾಜ್ಯನೇ. ಆ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನಾವೇನಾಗಬೇಕು ಶ್ರದ್ಧೆಯನ್ನು ನಾವು ದೇವರನ್ನು ನಾವು ಜೀವಿಸ್ತೀವಿ. ಈ ಅದಕ್ಕೆ ವಾಕ್ಯ ಸ್ಪಷ್ಟಪಡಿಸ್ತಾ ಇದ್ದೀವಿ, ನೀನು ಪರಿಶುದ್ಧರಾಗಿದ್ದರೆ, ನೀವು ಪರಿಶುದ್ಧ ನಡೆದವರಿಂದಾಗಿ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಎಚ್ಚರಿಸ್ತಾರೆ. ನಾವು 5 ಮತ್ತೆ ಕಾಲಗಳು ನೋಡಿ, 1ನೇ ಅಧ್ಯಾಯ 3ನೇ ಅಧ್ಯಾಯ ನೋಡಿ, 1ನೇ ಅಧ್ಯಾಯ 3ನೇ ಅಧ್ಯಾಯ 14 ಓದಿ, 3 ಅಧ್ಯಾಯ ಓದಿ, 1ನೇ ಅಧ್ಯಾಯ ಆಯ್ತು ಭಾಳ ಬೇಗ ಮುಗಿಸ್ತೀವಿ. 3ನೇ ಅಧ್ಯಾಯ 14 ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲೇ ನಡೆದು ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾ ವಿಧಿಗಳನ್ನು ಕೈಗೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು ಅಂದನು. ದೇವರು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ದೇವರು ಮೋಶೆ ಹತ್ರ ಮಾತಾಡಿದಾಗೆ ದೇವರು ಸೊಲೊಮೋನನ ಮಾತಾಡ್ತಾ ಇದ್ದ. ನಿನ್ನ ತಂದೆಯ ಮಾರ್ಗದಲ್ಲಿ ನಡೆದಾಗೆ ನೀನು ನಡೆದರೆ ನಿನ್ನನ್ನು ಮತ್ತೆ ಓದಿ ನೀನು ನಿನ್ನ ತಂದೆಯ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾ ವಿಧಿಗಳನ್ನು ಕೈಗೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವನು ಅಂದ ದೇವರು ಬಹಳ ಸ್ಪಷ್ಟಪಡ್ತಾರೆ. ಸೊಲೊಮೋನನಿಗೆ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ, ನಿನ್ನ ತಂದೆಯಂತೆ ನೀನು ನನ್ನ ಮಾರ್ಗದಲ್ಲಿ ನಡೆದರೆ ನಿನ್ನ ಆಯುಷ್ಯವನ್ನು ದೇವರು ಆಯುಷ್ಯವನ್ನು ಹೆಚ್ಚಿಸುವಂತ ದೇವರು ದೀರ್ಘಾಯುಷ್ಯ ಕೊಡುವಂತಹ ದೇವರು. ಹೆಚ್ಚಿಸಿ ದೇವರ ಜ್ಞಾನವನ್ನು ಪಡೆದಂತ ಸೊಲೊಮೋನನು ದೇವರ ಜ್ಞಾನವನ್ನು ಪಡೆದುಕೊಂಡ. ಎಂತಹ ಜ್ಞಾನ! ಭೂಲೋಕದಲ್ಲಿ ಯಾವ ಆತನ ಜ್ಞಾನವಂತರು ಯಾರೂ ಇಲ್ಲ, ಅಷ್ಟು ಜ್ಞಾನವನ್ನು ಪಡೆದುಕೊಂಡ. ಜ್ಞಾನದ ಜೊತೆಯಲ್ಲಿ ಸಿರಿಸಂಪತ್ತು ಕೊಟ್ಟ, ಆರೋಗ್ಯವನ್ನು ಕೊಟ್ಟ ಸೊಲೊಮೋನನಿಗೆ. ಹೌದಾ? ಸೊಲೊಮೋನ ಲಾಸ್ಟಿಗೆ ಏನಾದ? ಸೊಲೊಮೋನ ದೇವರು ತಂದೆ ಸಿದ್ಧತೆ ನಡ್ಕೊಳ್ಬೇಕೆಂಬುದಾಗಿ ದೇವರು ವಾಗ್ದಾನ ಮಾಡಿದೆ. ತಂದೆ ಅಂತೇಳಿ ನಡೆದಿರಬೇಕು.
ನಿನ್ನ ತಂದೆ ಯಾವ ತರ ನಡೆದುಕೊಂಡನೋ ನೀನು ನನ್ನ ಮಗನಲ್ಲಿ ನಡೆದುಕೊಂಡರೆ ನಿನ್ನ ಆಯುಷ್ಯ ದಿನವನ್ನು ಹೆಚ್ಚಿಸುವುದೆಂಬುದಾಗಿ ದೇವರು ವಾಗ್ದಾನ ಮಾಡಿದ. ಸೊಲೊಮೋನನು ದೇವರ ಆಜ್ಞೆಯನ್ನು ಕೈಗೊಂಡು ನಡೆದ, ದೇವರ ಮಂದಿರವನ್ನು ಕಟ್ಟಿದ, ದೇವರ ಚಿತ್ತದ ಪ್ರಕಾರ ಜೀವಿಸಿದ. ಲಾಸ್ಟ್ ಏನಾದ? ದಾವೀದನು ಪರಲೋಕಕ್ಕೆ ಹೋದನಮ್ಮ. ಸಾರಿ, ಸೊಲೊಮೋನನು ದೇವರಾಜ್ಯಕ್ಕೆ ಹೋಗಿದನ. ಯಾಕೆ? ದಾವೀದನ ಮಗಲ್ಲ, 40 ವರ್ಷ ರಾಜ್ಯಭಾರ ಮಾಡ್ತಾನಲ್ಲ, ಅರಸನ ಮಗಲ್ಲ. ಮತ್ತು ಅರಸನ ಮಗ ಕೂಡ ದೇವರಾಜ್ಯಕ್ಕೆ ಹೋಗೋದಲ್ಲ, ಹೋದ ಇಲ್ಲ. ಏನ ಲಾಸ್ಟ್ಗೆ ಪಾಪದಲ್ಲೇ ಬಿದ್ದು ಹೋದ. ಹೌದಾ? ಪಾಪದಲ್ಲಿ ಬಿದ್ದು ಭಯಂಕರ ನರಕಕ್ಕೆ ಸಾಕು. ಹಾಗೆ ಅದೇ ಅಂತಾರ ಬರ್ತಾ ರಾಜ ಕುದುರೆ ಏನಾಯ್ತು? ಎದಕ್ಕೆ ರಾಜ ಕುದುರೆ ಕಟ್ಟಿ ಹಾಕದ ಹೇಳಿ ಏನು ಕೇಳಿ ಹೇಳ್ದ ಮೊಬೈಲ್ ಬರ್ತದ. ರಾಜ ಕಟ್ಟೆ ಕಟ್ಟೆ ಮೇಲೆ ಕುತ್ಕೊಂಡ ಜನ ಅಲ್ಲ, ಕುತ್ಕೊಂತಾರ. ಅವ ರಾಜ ಕಟ್ಟೆ ಮುಚ್ಕೊಂಡು ದಡ ಓಡ್ತಾರಂತೆ. ರಾಜ ಮುಖಗಳು ಇದಿರ್ತಾರೆ, ಆಸಕ್ತಿ. ರಾಜ ಮತ್ತೆ ಕಟ್ಟೆ ಕುತ್ಕೊಂತಾನ. ಕಟ್ಟೆ ಮಾತು ಕಟ್ಟೆ ಎದಕ್ಕೆ ಉಪಯೋಗ ಮಾಡ್ತಾರ? ಕಟ್ಟೆ ಎದಕ್ಕೆ ಕೆಲಸ ಬರ್ತಮ್ಮ? ಅಲಸದ ಬಟ್ಟೆ ಕಟ್ಟೆ ಮತ್ತು ಅಲಸದ ಬಟ್ಟೆ ಬರೋದು. ಎಲ್ಲ ಬಟ್ಟೆಗಳೆಲ್ಲ ಅಲಸದ ಕಟ್ಟೆ ಮಾಡ್ಕೊಂಡು ಮತ್ತೆ ಕಟ್ಟೆ ಲಾಸ್ಟಿಗೆ ರಾಜನ ಕುದುರೆ ನಾವು ಪೂಜೆ ಆಗ್ಬೇಕು. ಕಟ್ಟೆ ಕುದುರೆ ಆಗಲ್ಲ, ರಾಜನ ಕುದುರೆ ನಿಲ್ಬೇಕು ನಾವು. ಇಲ್ಲಿ ಹೇಳಿದ ವಾಕ್ಯ, ನೀವು ರಾಜ್ಯಕ್ಕೆ ಒಗ್ಗದವರು, ರಾಜ್ಯಕ್ಕೆ ಒಗ್ಗದವರು ಆಗಿದ್ದೆವು. ನಾವು ರಾಜ್ಯರಾಗಿದ್ದೇವೆ, ದೇವ ರಾಜ್ಯಕ್ಕೆ ರಾಜ್ಯರಾಗಿದ್ದ ನಾವು. ಯಾವ್ದಕ್ಕೆ ಒಗ್ಗದವರು? ಪರಿಶುದ್ಧರಾಗಿದ್ದ ನಾವು. ದೇವರ ವಾಕ್ಯವನ್ನು ಮಕ್ಕಳು ಸೊಲೊಮೋನನು ಲಾಸ್ಟಿಗೆ ದೇವರಾಜ್ಯಕ್ಕೆ ಕಾಣಲೇ ಇಲ್ಲ. ಪರಲೋಕ ರಾಜ್ಯದಿಂದ ಪರಲೋಕ ಸೇರಲಿಲ್ಲ. ಲೈಂಗಿಕ ಪಾಪದಲ್ಲಿ ಬಿದ್ದು ಆತನು ಬಹಳ ಸ್ಪಷ್ಟವಾಗಿ ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳೋದು. ಅನೇಕ ಸಂಘಟನೆ ತೀರ್ಮಾನ ಕಂಟಿನ್ಯೂ ಮಾಡೋಣ. ಮುಂದಿನ ಕಂಟಿನ್ಯೂ ಮಾಡೋದು ಸಬ್ಜೆಕ್ಟ್ ಮುಗಿಸಿ ನಾವು ಪ್ರಯತ್ನ ಮಾಡ್ತೀವಿ. ಆದರೆ ನಾವು ಸೇವನ ಉದ್ದೇಶ ಅಂದಾಗ ಇದು ಒಂದು ಅಂಶ ಏನಪ್ಪ ಅಂದರೆ, ನಾವು ದೇವರು ವಾಗ್ದಾನಗಳನ್ನು ಕೈಗೊಂಡು ನಡೆಯಬೇಕು. ದೇವರ ಪ್ರಕಾರ ಲೋಕದ ನಾವು ಜೀವಿಸಬೇಕು. ಜ್ಞಾನವಂತರಾದ ಲೋಕದ ನಾವು ಜೀವಿಸಬೇಕು. ನಾವು ಒಬ್ಬರೊಬ್ಬ ಪರೋಪಕಾರವಾಗಿ ನಾವು ಜೀವಿಸಬೇಕು. ಇನ್ನೊಬ್ಬ ಯಾರು ನಾವು ದ್ವೇಷಿಸಬಾರ್ದು. ಎಲ್ಲರನ್ನು ಗೌರವಿಸಬೇಕು, ಪ್ರೀತಿಸಬೇಕು. ನಮ್ಮನ್ನು ನಾವು ತಗ್ಗಿಸಿಕೊಂಡು ಲೋಕದ ನಾವು ಜೀವಿಸಬೇಕು. ನಾವು ದೇವರಿಂದ ಸನ್ಮಾನಿಸಬೇಕು, ಸತ್ಕರಿಸಬೇಕು. ದೇವರಿಗೆ ನಾವು ಸಾಕ್ಷಿಗಳಾಗಿ ಜೀವಿಸಬೇಕು. ಪ್ರತಿ ಭಾನುವಾರಗಳು ಪ್ರತಿಯೊಬ್ಬರು ಕೂಡ ಮಂದಿರ ಅವರು ಸೇರಿ ಬರ್ತಕ್ಕಂಥದ್ದಾಗಿ ದೇವರು ಬಗ್ಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗೆಲ್ಲಕ್ಕಾಗಿ ದೇವರು ನಮ್ಮನ್ನೆಲ್ಲರಿಗೂ ದೇವರು ಆಶೀರ್ವಾದ ಮಾಡಲಿ. ದೇವರ ವಾಕ್ಯವನ್ನು ಜೀವಿಸಿ ಆಶೀರ್ವದಿಸಲಿ. ಕೊನೆಯ ಪ್ರಾರ್ಥನೆ ಮತ್ತು ದಾನಿಗಳನ್ನು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡ್ತಾರೆ.